ಮನೆ ಇರಲಿಲ್ಲಪ್ಪ ಅಂದರೆ ಅಂದರೆ ಕೋಣಗುಂಟೆ ಮುಂದೆ ಬರ್ತಾವಲ್ಲ ವಿದ್ಯಾರ್ಥಿ ಬರುತ್ತೆ ಅಲ್ಲೊಂದು ರಾಯರ ಮಠ ಇರಬೇಕಲ್ಲ चिंटू भारद्वाज मंगलारती तो अपन छोटे नाम तो नेपाल जी शेर पक्का हां व्हाट इफ इट्स स्कूल मेले तो ಕೊಡ್ಲಾ ಇಲ್ಲ ಕೊಡು नारायणाय परिपूर्णगुणार्णवाय विश्वोदयस्थितिलयोदयतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। प्रथमो हनुमान् नाम द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यसिद्धिमरताय च विगतां कल्पवृक्षाय नमतां कामधेनवे श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानाय समुपत्तदशाकृतेः वस्तुस्तुतं सुरस्तोमैः अस्तु षष्ठं मया स्तुतं मस्तु हस्तं प्रस्तुताय श्रुतिमस्तकविश्रुतं श्रीमदानन्दतीर्थेन्दु भासनं मम मानसे आशासे साधुशब्दार्थ सरिदीशाभिवृद्धये श्रीराघवेन्द्ररत्नानां रसना रङ्गनर्तकी शब्दाम्बुधि शरज्योत्स्ना शरणं मम शारदा। ರಾಘವೇಂದ್ರ ಸ್ವಾಮಿಗಳ ಸಂಚಾರ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಸಂಚಾರ ಕ್ರಮವನ್ನು ತಿಳಿಸ್ತಾ ತೋತಾದ್ರಿಗೆ ರಾಘವೇಂದ್ರ ಸ್ವಾಮಿಗಳ ಬಂದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಕೃತಮಾಲಾ ನದಿ, ಆ ಕೃತಮಾಲಾ ನದಿ ತೀರ ಅಲ್ಲಿ 9 ದೇವತೆಗಳು ಇದ್ದಾರೆ. ಅವರನ್ನು ನಮಸ್ಕಾರ ಮಾಡಿ ಕೃತಮಾಲಾ ನದಿಯಿಂದ ಅಲಂಕೃತವಾದ ಮಧುರಾ ಪಟ್ಟಣವನ್ನು ಸೇರಿದ್ದಾರೆ. ಅಲ್ಲಿರ್ತಕ್ಕಂತಹ ಸುಂದರೇಶ್ವರ ಅನ್ನುವ ಈಶ್ವರನ ದರ್ಶನ ಮಾಡಿ ಅಲ್ಲಿನ ಮುಂದೆ ರಂಗನಾಥನ ದರ್ಶನಕ್ಕೆ ಶ್ರೀರಂಗಕ್ಕೆ ಬಂದಿದ್ದಾರೆ ಅಂತ ವಿಚಾರವನ್ನು ಕೇಳಿದ್ದೇವೆ. ಅಲ್ಲಿನ ಮುಂದೆ ಶ್ರೀರಂಗದಲ್ಲಿರುವಾಗ ಪ್ರಾಪ್ಯ ರಂಗ ಪರಿಣೇತುರನುಜ್ಞಾಂ ತನ್ನಿಯುಕ್ತ ಸಕಲುರ್ತು ಸಹಾಯ ತತ್ಕೃಪಾ ಕವಚಮಾತ್ಮನಿ ಕುರ್ವನ್ ಉತ್ತರಾಂ ದಿಶಮಗಾದುರು ತೇಜಾಃ ಮಾನ ಪದ್ಧತಿ ಮುಖಂ ಮತಮಾಖ್ಯಾಚಂದ್ರಿಕಾಂತ ಮತಕೃಚ್ಯತುರೋಸೋ. ಆ ಶ್ರೀರಂಗದಲ್ಲಿರುವಾಗ ರಾಘವೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿಯಿಂದ ಆರಂಭ ಮಾಡಿಕೊಂಡು ಚಂದ್ರಿಕಾ ಗ್ರಂಥದವರೆಗೆ ಅನೇಕ ಗ್ರಂಥಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಮಧ್ವ ಸಿದ್ಧಾಂತದ ಪ್ರವಚನವನ್ನು ಎಲ್ಲ ಸಜ್ಜನರಿಗೆ ಮಾಡಿ ಸಿದ್ಧಾಂತದ ಪರಿಚಯವನ್ನು ಮಾಡಿಕೊಟ್ಟರು. ಅಲ್ಲಿಂದ ರಂಗನಾಥ ಸ್ವಾಮಿಯ ಅನುಜ್ಞೆಯನ್ನು ಪಡೆದು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ದಾರೆ. ಅಲ್ಲಿಂದ ನಾಮಗಿರಿ ಎನ್ನುವ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾಮಗಿರಿ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ರಾತ್ರಿ ನಾಮಗಿರಿಯಲ್ಲಿ ಅವರು ಕಾಲ ಕಳೆದಿದ್ದಾರೆ. ಅನಂತರ ಬಾಣಾವರ ಅಂತ ಅಲ್ಲಿಂದ ಇನ್ನೊಂದು ಹಳ್ಳಿ, ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಭೈರವ ಭಟ್ಟ, ವೀರಭದ್ರ ಅಂತ ಇಬ್ಬರು ಪ್ರಸಿದ್ಧರಾದ ಪಂಡಿತರು ಅವರು ರಾಘವೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ವಾದಕ್ಕೆ ಬಂದಿದ್ದಾರೆ. ಅವರನ್ನು ವಾಕ್ಯಾರ್ಥದಲ್ಲಿ ಸೋಲಿಸಿ ಅವರ ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯವನ್ನು ನೋಡಿ ಆ ಪುರದ ಅಧಿಪತಿ ಒಂದು ಗ್ರಾಮವನ್ನೇ ಉಂಬಳಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಒಪ್ಪಿಸಿದ್ದಾನೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿಂದ ವಿಷ್ಣುಮಂಗಲಪುರ ಅಂತ ಬಂದಿದ್ದಾರೆ. ಈ ವಿಷ್ಣುಮಂಗಲ ಅನ್ನೋ ಪಟ್ಟಣದಲ್ಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತು ಮಧ್ವಾಚಾರ್ಯರು ವಾದ ನಡೆಸಿದ ಜಾಗ. ಇವತ್ತಿಗೂ ವಿಷ್ಣುಮಂಗಲ ಕ್ಷೇತ್ರ ಅಂತಿದೆ. ಪುಟ್ಟ ವಿಷ್ಣುಮೂರ್ತಿ ದೇವಸ್ಥಾನ ಇರತಕ್ಕಂಥ ದೇವಸ್ಥಾನ. ಅದರ ಪಕ್ಕದಲ್ಲಿ ಒಂದು ದಂಡತೀರ್ಥ ಅಂತ ಆಚಾರ್ಯರು ಅಲ್ಲಿದ್ದಾಗ ಆ ತೀರ್ಥದಲ್ಲಿ ಅವಗಾಹನ ಸ್ನಾನ ಮಾಡಿ ದಂಡತೀರ್ಥ ಮಾಡ್ತಾ ಇದ್ರು ಅಂತೇಳಿ ಪಕ್ಕದಲ್ಲಿ ಸಣ್ಣ ಸರೋವರ ಇದೆ. ಅಂತಹ ವಿಷ್ಣುಮಂಗಲಕ್ಕೆ ಬಂದು ಅಲ್ಲಿ ವಾಸ ಮಾಡಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರಂತೆ.
ಆ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಏನು ಅಂದರೆ ಶ್ವಿತ್ರೇಣೋಪಿ ಯದುಪೇತ್ಯ ವಿಮುಕ್ತ ಸದ್ಯ ಏವ ನಿಜಪಾತಕ ಸಂಘಾತ್. ಕುಷ್ಠರೋಗ ಇರತಕ್ಕಂಥವರು ಕೂಡ ಆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಸೇವೆ ಮಾಡಿದರೆ ಕುಷ್ಠರೋಗವು ಪರಿಹಾರ ಆಗುತ್ತೆ. ಅದನ್ನು ತೀರ್ಥ ಪ್ರಬಂಧದಲ್ಲಿ ಶ್ರೀಮದ್ ವಾದಿರಾಜರು ಹೇಳ್ತಾರೆ. ಅಲ್ಲಿ ಬ್ರಾಹ್ಮಣರು ಉಂಡ ಎಲೆಯ ಮೇಲೆ ಉರುಳು ಸೇವೆ ಮಾಡಿದರೆ ಎಂತಹ ಕುಷ್ಠರೋಗಗಳು ಪರಿಹಾರ ಆಗುತ್ತೆ ಅನ್ನೋದು ಆ ಕ್ಷೇತ್ರದ ವಿಶೇಷವಾದ ಮಹಿಮೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ. ಬಂದು ಅಲ್ಲಿ ಅನೇಕ ದಿವಸಗಳ ಕಾಲ ವಾಸ ಮಾಡಿದ್ದಾರಂತೆ. ಅನೇಕ ದಿವಸಗಳ ಕಾಲ ವಾಸ ಮಾಡಿ ಅಲ್ಲಿ ಅನೇಕ ಪಾಠ ಪ್ರವಚನಗಳನ್ನೆಲ್ಲ ಮಾಡಿ ಶಿಷ್ಯರಿಗೆ ಆಚಾರ್ಯರ ಸಿದ್ಧಾಂತದ ಪರಿಚಯವನ್ನು ಉಂಟು ಮಾಡಿದ್ದಾರೆ. ಹೀಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದು ವಾಸ ಮಾಡಿ ಅಲ್ಲಿಂದ ಮುಂದೆ ಉಡುಪಿಗೆ ಬಂದಿದ್ದಾರಂತೆ ರಾಘವೇಂದ್ರ ಸ್ವಾಮಿಗಳ ಸಂಚಾರ ಕ್ರಮದಲ್ಲಿ. ರೌಪ್ಯಪೀಠ ಪುರಗಂ ರುಚಿರಾಂಗಂ ರುಕ್ಮಿಣೇ ಪತಿಮಪಶ್ಯದುದಾರಂ ಪೂರ್ಣಬೋಧ ಗುರುಭಿಃ ಸಕಲಜ್ಞೈಃ ಸನ್ನಿಧಾಪಿತ ಮಘೌಗ ವಿಧೂರಂ. ಆ ಉಡುಪಿಯಲ್ಲಿ ಆ ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಅದು ರುಕ್ಮಿಣೀ ದೇವಿ ಕರಾರ್ಚಿತವಾದ ಕೃಷ್ಣ ವಿಗ್ರಹ. ಒಮ್ಮೆ ದೇವಕಿ ಕೃಷ್ಣನ ಬಾಲಲೀಲೆ ನೋಡಬೇಕು ಅಂತ ಆಸೆ ಪಟ್ಟಾಗ ಕೃಷ್ಣ ಕಡಗೋಲು ಕೈಯಲ್ಲಿ ಹಿಡಿದುಕೊಂಡು ತನ್ನ ಬಾಲರೂಪವನ್ನು ತೋರಿಸಿದ. ಅದನ್ನು ದೇವಕಿ ನೋಡಿ ಖುಷಿ ಪಡ್ತಾ ಇರುವಾಗ ಹೆಂಡತಿಯಾದ ರುಕ್ಮಿಣಿ ಅದನ್ನು ಆ ಬಾಲರೂಪವನ್ನು ನೋಡಿಬಿಟ್ಲು. ಹಾಗಾಗಿ ಕೃಷ್ಣ ರುಕ್ಮಿಣಿ ನೋಡಿದ ಕೂಡ ಹಾಗೇ ನಿಂತುಬಿಟ್ಟ. ನನಗೆ ಆ ಬಾಲರೂಪ ನಾನು ಪೂಜೆ ಮಾಡಬೇಕು ಪ್ರತಿನಿತ್ಯ ಅಂತ ರುಕ್ಮಿಣಿ ಆಸೆ ಪಡ್ತಾಳೆ. ಅದಕ್ಕೋಸ್ಕರ ವಿಶ್ವಕರ್ಮನಿಂದ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿ ಕೃಷ್ಣ ರುಕ್ಮಿಣಿಗೆ ಕೊಡ್ತಾನೆ. ಈ ಕೃಷ್ಣ ಇರುವಾಗಲೇ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದ ರುಕ್ಮಿಣೀ ದೇವಿಯಿಂದ ಪೂಜಿತನಾದಂಥವನು ಆ ಕೃಷ್ಣ. ಅದು ಕಾಲಕ್ರಮದಲ್ಲಿ ಗೋಪಿಚಂದನದ ಗಟ್ಟೆಯಲ್ಲಿ ಸೇರಿಕೊಳ್ತು. ಆ ದ್ವಾರಕೆಯಿಂದ ಉಡುಪಿಗೆ ಪ್ರಯಾಣ ಮಾಡುವಾಗ ನಾವಿಕರು ಅದರ ದೋಣಿಯ ಒಂದು ಸಮತೋಲನ ಕಾಪಾಡುವುದಕ್ಕೋಸ್ಕರ ಆ ಗೋಪಿಚಂದನದ ಗಡ್ಡೆಯನ್ನು ಇಟ್ಕೊಂಡಿದ್ದರು. ಆ ಮಲ್ಪೆಯ ಸಮೀಪಕ್ಕೆ ಬಂದಾಗ ಬಿರುಗಾಳಿ ಬೀಸಿ ಆ ದೋಣಿ ಉರುಳು ಹೋಯಿತು. ಅದರೊಳಗಿದ್ದ ಗೋಪಿಚಂದನದ ಗಡ್ಡೆ ಸಮುದ್ರದ ಪಾಲಾಯಿತು. ಅದಕ್ಕೆ ಮುಂಚಿತವಾಗಿ ನಾರದರು ಬಂದು ವರುಣನಿಗೆ ವಾಯುದೇವರ 3ನೇ ಅವತಾರ ಮಧ್ವಾಚಾರ್ಯರು ಬರ್ತಾರೆ, ಅವರಿಗೆ ಈ ವಿಗ್ರಹವನ್ನು ಒಪ್ಪಿಸುವಂತ ನಾರದರು ಮುಂಚಿತವಾಗಿ ಬಂದು ವರುಣನಿಗೆ ಹೇಳಿದರು. ಹಾಗಾಗಿ ಆಚಾರ್ಯರಿಗೆ ಅದು ಸೂಚನೆ ಆಯಿತು. ಆ ಕಾಲಕ್ಕೆ ಸರಿಯಾಗಿ ಆಚಾರ್ಯರು ಆ ಮಲ್ಪೆಯ ಸಮುದ್ರ ತೀರಕ್ಕೆ ಬಂದಿದ್ದಾರೆ. ಅವರು ಸಮುದ್ರದಲ್ಲಿ ಮುಳುಗಿದಾಗ ವರುಣದೇವರ ಆ ಪ್ರತಿಮೆಯನ್ನು ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿದರು ಅನ್ನೋದು ಒಳಗೆ ಇರುವಂತಹ ಐತಿಹಾಸಿಕ ದಾಖಲೆಯ ಕಥೆ. ಹೊರನೋಟಕ್ಕೆ ಮುಳುಗೋಗ್ತಾ ಇತ್ತು, ಕಾವಿ ಶಾಟಿ ಹೀಗಂದರು, ಅದೆಲ್ಲ ಹೊರಗಿನ ಕಥೆಗಳು. ಆದರೆ ಕೃಷ್ಣನನ್ನು ಪೂಜೆ ಮಾಡುವ ಒಲೆಮಾರು ಮಠದ ಒಬ್ಬ ವ್ಯಕ್ತಿಗಳು ಅವರು ತಮ್ಮ ಗ್ರಂಥದಲ್ಲಿ ಬರೆದಿಟ್ಟ ಪರಂಪರೆಯಿಂದ ಬಂದ ಐತಿಹ್ಯದ ಕಥೆ ಎಂದು ಈ ಕಥೆಯನ್ನು ದಾಖಲೆ ಮಾಡಿದ್ದಾರೆ. ಆದ್ದರಿಂದ ಅದು ನಿಜವಾದ ಕಥೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂತಹ ಕೃಷ್ಣನನ್ನು ಆಚಾರ್ಯರು ದ್ವಾದಶ ಸ್ತೋತ್ರ ಹೇಳಿಕೊಂಡು ತಗೊಂಡು ಬಂದು ಉಡುಪಿಯಲ್ಲಿ ಮದ್ದು ಸರೋವರದಲ್ಲಿ ಅದನ್ನು ಜಲಾಧಿವಾಸ ಮಾಡಿದರು. ಆ ಮದ್ದು ಸರೋವರದಿಂದ ಪ್ರತಿಷ್ಠೆ ಮಾಡಬೇಕಾದ್ರೆ ತಮ್ಮ ಶಿಷ್ಯರಿಗೆ ಹೇಳಿ ಅದನ್ನು ತೊಗೊಂಡು ಬನ್ನಿ ವಿಗ್ರಹವನ್ನು ಅಂತಂದರು. ಆದರೆ ಆಚಾರ್ಯರು ಯಾವಾಗ ಕರಸ್ಪರ್ಶ ಆಯಿತು ಆಗ ಕೃಷ್ಣ ಪೂರ್ಣವಾಗಿ ಬಂದು ಕೂತ್ಬಿಟ್ಟಿದ್ದಾನೆ ಶಿಲೆಯಲ್ಲಿ. ಹಾಗಾಗಿ ಒಳ್ಳೆಯ ಯುವಕರು 20-30 ಜನ ಯುವಕರು ಎತ್ತಿದ್ರು, ಆ ಕೃಷ್ಣನ ವಿಗ್ರಹವನ್ನು ಎತ್ತಲಿಕ್ಕಾಗಲಿಲ್ಲ ಮೇಲಕ್ಕೆ. ಆಗ ಆಚಾರ್ಯರು ಬಂದು ಒಂದೇ ಕೈ ಅಂದರೆ ಅವರೊಬ್ಬರೇ ಆ ಕೃಷ್ಣನ ವಿಗ್ರಹವನ್ನು 2 ಕೈಯಿಂದ ಅನಾಯಾಸವಾಗಿ ಎತ್ತಿಕೊಂಡು ಬಂದು ಅಲ್ಲಿ ಪ್ರತಿಷ್ಠೆ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಯಾಕೆ ಪ್ರತಿಷ್ಠೆ ಮಾಡಿದ್ರು ಅಂದರೆ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತಾರೆ. ಕಲಿಯುಗದಲ್ಲಿ ಸಾಧನೆ ಮಾಡಬೇಕು ಅಂತ ಯಾರು ಶ್ರದ್ಧೆಯಿಂದ ನಡ್ಕೊಳ್ತಾರೆ ಅವರ ಸಾಧನೆ ಸಿದ್ಧಿಯಾಗಲಿಕ್ಕೆ ಅನೇಕ ವಿಘ್ನಗಳಿರುತ್ತೆ. ಆ ವಿಘ್ನಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಯಾರು ಈ ಕೃಷ್ಣನ ಸನ್ನಿಧಾನದಲ್ಲಿ ಸೇವೆ ಮಾಡಿ ಅವನ ದರ್ಶನ ಪಡೆದು ಅವನ ಅನುಗ್ರಹವನ್ನು ಪಡೀತಾರೆ ಅವರಿಗೆ ಜೀವನದಲ್ಲಿ ಸಾಧನೆಗೆ ಬರುವ ವಿಘ್ನಗಳು ಪರಿಹಾರವಾಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಲಕ್ಷ್ಮೀದೇವಿ ಮತ್ತು ಪ್ರಾಣದೇವರಿಂದ ಅರ್ಚಿತವಾದಂತಹ ಕೃಷ್ಣನ ವಿಗ್ರಹ ಅದು. ಅಂತಹ ಕೃಷ್ಣನ ವಿಗ್ರಹ ಸನ್ಯಾಸಿಗಳೇ ಪೂಜೆ ಮಾಡತಕ್ಕಂತಹ
ಬೇರೆ ಯಾರೂ ಮುಟ್ಟದೇ ಇರತಕ್ಕಂತಹ ಅಪರೂಪವಾದ ಆಚಾರ್ಯೋಕ್ತವಾದ ತಂತ್ರಸಾರೋಕ್ತವಾದ ಪೂಜಾ ಪದ್ಧತಿಯಲ್ಲಿ ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂತಹ ಪುಣ್ಯಕ್ಷೇತ್ರ, ಅದು ಮಾಧ್ವರ ಅತ್ಯಂತ ಪವಿತ್ರವಾದ ಕ್ಷೇತ್ರ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಆ ಕೃಷ್ಣನನ್ನು ದರ್ಶನ ಮಾಡಿದ್ದಾರೆ. ದರ್ಶನ ಮಾಡಿ ಅನಂತರ ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರಂತೆ. ಅಲ್ಲಿಗೆ ಬಂದಾಗ ಆ ಗ್ರಂಥಗಳನ್ನು ರಚನೆ ಮಾಡಿ ಅವರು ಆ ಗ್ರಂಥಗಳನ್ನೆಲ್ಲ ಚಂದ್ರಿಕಾ ವಿವರಣಂ ಸಮತಾನಿ ಸಂಚರನ್ನಪಿ ಸ ಪುಣ್ಯಮಹೀಷು ವೇತ್ತಿ ವರ್ಣನಿಚಯಂ ಸಮಯಾನಂ ಸಂಖ್ಯೆಯ ಸಹ ಧ್ಯೇಯೀಶ ಸಹಾರ್ಥೈ. ಅವರು ತಾತ್ಪರ್ಯ ಚಂದ್ರಿಕಾ ಅಂತ ವ್ಯಾಸರಾಜರ ಗ್ರಂಥ ಏನಿದೆ, ಆ ತಾತ್ಪರ್ಯ ಚಂದ್ರಿಕಾ ಅನ್ನುವ ಗ್ರಂಥಕ್ಕೆ ಪ್ರಕಾಶ ಅನ್ನುವ ವ್ಯಾಖ್ಯಾನ ಬರೆದದ್ದು ಉಡುಪಿಯಲ್ಲಿ. ಅದಕ್ಕೆ ಮುಂಚೆ ಸುಮ್ಮನೆ ಬರೆದದ್ದಲ್ಲ, ವ್ಯಾಸರಾಜರು ಬರೆದ ತಾತ್ಪರ್ಯ ಚಂದ್ರಿಕಾವನ್ನು ಚಂದ್ರಿಕಾ ಪ್ರವಚನಂ ದಶಕೃತ್ವ ಸೋಕೃತ ಅತಿಶಯಂ ಆತ್ಮನಿ ವಾಂಛನ್. 10 ಬಾರಿ ಚಂದ್ರಿಕಾ ಗ್ರಂಥವನ್ನು ಪಾಠ ಮಾಡಿದ್ರಂಥವ್ರು. 10 ಬಾರಿ ಚಂದ್ರಿಕಾ ಗ್ರಂಥವನ್ನು ಪಾಠ ಮಾಡಿ ಅನಂತರ ಆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅನ್ನುವಂತಹ ವ್ಯಾಖ್ಯಾನವನ್ನು ಅಲ್ಲಿ ರಚನೆ ಮಾಡಿದ್ದಾರೆ. ನ್ಯಾಯಸುಧಾ ಮಂಗಳವನ್ನು ಮಾಡಿದವರು ಸಿಗಬಹುದು, ಆದರೆ ತಾತ್ಪರ್ಯ ಚಂದ್ರಿಕಾ ಓದಿ ಮಂಗಳ ಮಾಡಬೇಕಾಗಿದ್ರೆ ಇನ್ನೂ ಹೆಚ್ಚಿನ ಪಾಂಡಿತ್ಯ ಬೇಕು. ಹಾಗಾಗಿ ಚಂದ್ರಿಕಾ ಮಂಗಳ ಮಾಡಿಸ್ಕೊಂಡವ್ರು ಕಡಿಮೆ ಇರ್ತಾರೆ, ಸುಧಾ ಮಂಗಳ ಮಾಡಿಸ್ಕೊಂಡು ಹುಡುಗರು ಜಾಸ್ತಿ ಇರ್ತಾರೆ. ಅದು ಆ ಗ್ರಂಥದ ಕಾಠಿಣ್ಯವನ್ನು ಹೇಳ್ತಕ್ಕಂಥ ವಿಚಾರ. ಅಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು 10 ಬಾರಿ ಅಲ್ಲಿ ಕೂತು ಉಡುಪಿಯಲ್ಲಿ ಪಾಠ ಮಾಡಿ ಅದಕ್ಕೆ ಪ್ರಕಾಶ ಅನ್ನುವ ವ್ಯಾಖ್ಯಾನವನ್ನು ಬರೆದಂತಹ ಪುಣ್ಯಸ್ಥಳ ಅದು. ಹಾಗಾಗಿ ಅಲ್ಲಿ ಕೂಡ ಇವತ್ತಿಗೂ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಉಡುಪಿಯ ರಥಬೀದಿಯಲ್ಲಿ ನಾವು ಪ್ರತಿಷ್ಠೆ ಮಾಡೋದು ನೋಡಿದ್ದೇವೆ ನಾವು. ರಾಘವೇಂದ್ರ ಸ್ವಾಮಿಗಳಿಗೂ ಕೃಷ್ಣನಿಗೂ ಅಂಥ ಒಂದು ವಿಶೇಷವಾದ ನಂಟು ಇದೆ ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಅಲ್ಲಿಂದ ಮುಂದೆ ಸೂತ್ರಪಾತ್ರ ರುಚಿರಂ ಕಲಿತರ್ಧಿಂ ನ್ಯಾಯಪೂರ್ವಕ ಸುಧಾಜ್ಯ ಭರೇಣ ತಂತ್ರದೀಪಮನುಬೋಧಯದರ್ಥಂ ಭಾಷ್ಯವರ್ತಿಕಮಯಂ ತನುತೆ ಸ್ಮ. ತಂತ್ರದೀಪಿಕಾ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಅನ್ನೋದು ಮೂಲ ಗ್ರಂಥ ಆದರೆ ಅದಕ್ಕೆ ಮೂಲವಾದದ್ದು ವೇದ. ಆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಡುವಂತೆ ಮಧ್ವಾಚಾರ್ಯರೇ 4 ಬಗೆಯ ಗ್ರಂಥವನ್ನು ಬರೆದಿದ್ದಾರೆ. ಒಂದು ಬ್ರಹ್ಮಸೂತ್ರ ಭಾಷ್ಯ ಅಂತ ಆ ಸೂತ್ರದ ಅರ್ಥ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಇನ್ನು ವಿಶೇಷವಾದ ಎಲ್ಲ ಮತಗಳ ವಿಚಾರವನ್ನು ಮಾಡಿ ತೀರ್ಮಾನ ಕೊಡ್ತಕ್ಕಂತಹ ವಿಸ್ತಾರವಾದ ಅನುವ್ಯಾಖ್ಯಾನ ಎಂಬ ಗ್ರಂಥ. ಅನಂತರ ಅದರಲ್ಲಿ ಏನು ಯುಕ್ತಿ ಹೇಳ್ತಾರೆ, ಪೂರ್ವ ಪಕ್ಷ ಮಾಡೋರು ಯಾವ ಲಾಜಿಕ್ ಮಾಡ್ತಾರೆ, ಸಿದ್ಧಾಂತ ಹೇಳೋರು ಯಾವ ಲಾಜಿಕ್ ಇಟ್ಕೊಂಡಿದ್ದಾರೆ ಅನ್ನುವ ಬರೀ ಆ ನ್ಯಾಯಗಳನ್ನೇ ವಿವರಣೆ ಮಾಡ್ತಕ್ಕಂತಹ ನ್ಯಾಯ ವಿವರಣ ಅನ್ನುವ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಇಡೀ ಬ್ರಹ್ಮಸೂತ್ರದ ತಾತ್ಪರ್ಯವನ್ನು ಭಗವದ್ಭಕ್ತರಾದವರು ಪ್ರತಿನಿತ್ಯ ಪಾರಾಯಣ ಮಾಡಲಿ ಅಂತ ಹೇಳಿ 564 ಬ್ರಹ್ಮಸೂತ್ರಗಳ ಸಾರವನ್ನು 32 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಅನುಭಾಷ್ಯ ಅಂತ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಅನುಭಾಷ್ಯದಲ್ಲಿ ಇದಿಷ್ಟೆಲ್ಲ ಗ್ರಂಥಕ್ಕೆ ತತ್ವಪ್ರಕಾಶಿಕ ಅಂತ ಜಯತೀರ್ಥರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾ ಅಂತ ಜಯತೀರ್ಥರು ಟೀಕಾ ಬರೆದಿದ್ದಾರೆ. ಆನಂತರ ಅನುಭಾಷ್ಯಕ್ಕೆ ತತ್ವಮಂಜರಿಯಿಂದ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಬರೆದಿದ್ದಾರೆ. ಆ ತತ್ವಮಂಜರಿ ಅನ್ನುವ ಗ್ರಂಥದಲ್ಲಿ 32 ಶ್ಲೋಕಗಳಲ್ಲಿ 564 ಸೂತ್ರಗಳ ಭಾವ ಹೇಗೆ ಅಡಕವಾಗಿದೆ ಅನ್ನುವುದನ್ನು ತೆಗೆದು ತೋರಿಸ್ತಾರೆ. ಅದೇ ಅದನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ. ಅನುಭಾಷ್ಯದ ಮಹಿಮೆಯನ್ನು ಹೇಳಬೇಕಾದ್ರೆ ಮಧ್ವಿಜರು ಹೇಳ್ತಾರೆ, ಕೃಷ್ಣ ಹೇಗೆ ತನ್ನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ ಅಮ್ಮನಿಗೆ, ಹಾಗೆ ಪುಟ್ಟ ಕೃತಿಯಲ್ಲಿ ಇಡೀ ಬ್ರಹ್ಮಸೂತ್ರದ ಭಾವವನ್ನು ತೋರಿಸಿದ್ದಾರೆ ಆಚಾರ್ಯರು ಈ ಗ್ರಂಥದಲ್ಲಿ ಅಂತ ವರ್ಣನೆ ಮಾಡ್ತಾರೆ. ಅಂತಹ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿ ತಂತ್ರ ತತ್ವಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಇಷ್ಟೆಲ್ಲ ಗ್ರಂಥಗಳನ್ನು ಓದಿದ ಮೇಲೂ ಕೂಡ ನೇರವಾಗಿ ಬ್ರಹ್ಮಸೂತ್ರಗಳ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಯಾರಿಗಾದ್ರೂ ಅಪೇಕ್ಷೆ ಇದ್ದರೆ ಈ ವಿವರಣೆಗಳನ್ನೆಲ್ಲ ಬಿಟ್ಟು ಕೇವಲ ಬ್ರಹ್ಮಸೂತ್ರದ ಪದ ಅರ್ಥ ತಿಳ್ಕೊಳ್ಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ತಂತ್ರದೀಪಿಕಾ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಸುಧಾ ಚಂದ್ರಿಕಾ ಎಲ್ಲ ಗ್ರಂಥದ ಸಾರ ಓದಿದ ಮೇಲೆ ಓದೋ ಗ್ರಂಥ, ಎಲ್ಲ ಗ್ರಂಥಕ್ಕಿಂತ ಮುಂಚೆಯೂ ಓದಬೇಕಾದ ಗ್ರಂಥ. ಅಂಥ ಗ್ರಂಥ ಎಲ್ಲ ಗ್ರಂಥದ ಮುಂಚೆ ಓದಿದರೆ ಸ್ಥೂಲವಾಗಿ ಬ್ರಹ್ಮಸೂತ್ರದ ಪರಿಚಯ ಆಗುತ್ತೆ. ಎಲ್ಲ ಗ್ರಂಥ ಓದಿದ ಮೇಲೆ ಓದಿದರೆ ಆ ಎಲ್ಲ ಗ್ರಂಥಗಳ ಸಾರ ಇಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅಂಥ ಒಂದು ತಂತ್ರದೀಪಿಕಾ ಅನ್ನುವ ಗ್ರಂಥವನ್ನು ಮಾಡಿದ್ದಾರೆ. ದೀಪಿಕಾ ಅಂತಂದರೆ ದೀಪ ಅಂತ ಅರ್ಥ ಸಂಸ್ಕೃತ. ದೀಪ ಆಗಬೇಕಾದ್ರೆ ಒಂದು ಹಣತೆ ಇರಬೇಕು, ಬತ್ತಿ ಇರಬೇಕು, ಅಥವಾ ತುಪ್ಪ ಇರಬೇಕು. ಈ ತಂತ್ರದೀಪಿಕಾ ಗ್ರಂಥವನ್ನು ದೀಪ ಅಂತ ನಾವು ಭಾವಿಸಿದರೆ ಇಲ್ಲಿ ಇದು ಯಾವ ಬತ್ತಿಯಲ್ಲಿ ಈ ಬೆಳಕು ಕೊಡ್ತಾ ಇದೆ,
ಆ ಬತ್ತಿಗೆ ಶಕ್ತಿ ಕೊಡುವ ತುಪ್ಪ ಯಾವುದು, ಹಣತೆ ಯಾವುದು, ಅದನ್ನೆಲ್ಲ ಸೇರಿಸಿ ಈ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮಸೂತ್ರ ಅನ್ನೋದು ಒಂದು ಹಣತೆ ಅಂತ ಇಟ್ಕೊಂಡ್ರೆ, ಶ್ರೀಮನ್ ನ್ಯಾಯಸುಧ ಅನ್ನೋದು ಅದಕ್ಕೆ ಹಾಕಿರೋ ತುಪ್ಪ. ಅದರಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಅನ್ನುವ ಬತ್ತಿಯಲ್ಲಿ ಉರಿಯುವ ದೀಪವೇ ತಂತ್ರದೀಪಿಕ ಎಂಬುದಾಗಿ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಆ ಬ್ರಹ್ಮಸೂತ್ರದಲ್ಲಿ ಒಂದೊಂದು ಅಧಿಕರಣ ಅಂತ ಹೇಳ್ತಾರೆ. ಅಧಿಕರಣ ಅಂದರೆ ಒಂದು ಘಟ್ಟ, ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದರೆ ಒಂದು ಘಟ್ಟ. ಅದರ ಅನೇಕ ಸೂತ್ರಗಳು, ಕೆಲವು ಕಡೆ ಒಂದೇ ಸೂತ್ರದಲ್ಲೇ ಪೂರ್ವ ಪಕ್ಷ ಸಿದ್ಧಾಂತಗಳನ್ನು ಹೇಳ್ತಾರೆ. ಇನ್ನು ಕೆಲಸದ 5-6 ಸೂತ್ರ, 10-12 ಸೂತ್ರಗಳು ಸೇರಿ ಒಂದು ಅಧಿಕರಣ ಅಂತ ಕರೀತಾರೆ. ಆ ಅಧಿಕರಣ ಅಂದರೆ ಅಲ್ಲಿ ಪೂರ್ವ ಪಕ್ಷ ಸಿದ್ಧಾಂತ ಸಂಶಯಗಳು, ಏನು ಸಂಶಯ ಬಂತು ಅಂತ ಈ ಅಧಿಕರಣ ಹೊರಟಿದೆ, ಇಲ್ಲಿ ಏನು ಪೂರ್ವ ಪಕ್ಷ ಮಾಡ್ತಾ ಇದ್ದಾರೆ, ಅದಕ್ಕೇನು ಉತ್ತರವನ್ನು ಇಲ್ಲಿ ಬ್ರಹ್ಮಸೂತ್ರ ಆಚಾರ್ಯ ತಿಳಿಸ್ತಾ ಇದ್ದಾರೆ, ಅದಕ್ಕೇನು ಪ್ರಮಾಣ, ಅದಕ್ಕೇನು ವಿವರಣೆ, ಇದೆಲ್ಲವನ್ನೂ ಒಳಗೊಂಡಂತಹ ಗ್ರಂಥ ಅಧಿಕರಣ ಅಂತ ಅದಕ್ಕೆ ಆ ಭಾಗಕ್ಕೆ ಹೇಳ್ತಾರೆ. ಎಲ್ಲ ಗ್ರಂಥಗಳನ್ನು ವಿವರವಾಗಿ ಓದಿದ ಮೇಲೂ ಕೂಡ ಒಂದು ಅಧಿಕರಣ ರಚನೆ ಮಾಡೋದು ಅಂದರೆ ಹೇಗೆ ಅನ್ನೋದು ಪರಿಚಯ ಆಗಬೇಕು. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ನ್ಯಾಯಮುಕ್ತಾವಲಿ ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಆ ನ್ಯಾಯಮುಕ್ತಾವಲಿ ಒಳಗೆ ಎಲ್ಲ ಅಷ್ಟು ಅಧಿಕರಣವನ್ನು ರಚನೆ ಮಾಡುವ ಕ್ರಮ ಹೇಗೆ ಅನ್ನುವ ಕ್ರಮದಲ್ಲಿ ನ್ಯಾಯಸುಧ, ಚಂದ್ರಿಕಾ, ತತ್ವಪ್ರಕಾಶಿಕ, ಭಾಷ್ಯ, ಅನುವ್ಯಾಖ್ಯಾನ ಇದೆಲ್ಲದರ ಸಾರವನ್ನು ಒಂದೊಂದೇ ವಾಕ್ಯದಲ್ಲಿ ತುಂಬಿ ಅಧಿಕರಣವನ್ನು ರಚನೆ ಮಾಡುವ ಕ್ರಮವನ್ನು ಪರಿಚಯಿಸಿಕೊಡ್ತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ನ್ಯಾಯಮುಕ್ತಾವಲಿ ಅಂತ ಕರೀತಾ ಇದ್ದಾರೆ. ಅನಂತರ ಇಷ್ಟೆಲ್ಲ ಆದಮೇಲೆ ಕೂಡ ಅವರು ಈ ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ ಅಂತ 2 ಗ್ರಂಥ ರಚನೆ ಮಾಡಿದ ಮೇಲೆ ಬ್ರಹ್ಮಸೂತ್ರದ ಪೂರ್ತಿ ಭಾವವನ್ನು ತಿಳ್ಕೊಳ್ಳೋಕೆ ಇದು ಸಾಕಾಗಲ್ಲ, ಚಂದ್ರಿಕಾ ಗ್ರಂಥದ ಭಾವ ತಿಳ್ಕೊಳ್ಳೋಕೆ ಇದೆರಡೂ ಸಾಕಾಗಲ್ಲ ಅಂತೇಳಿ ಚಂದ್ರಿಕಾ ಪ್ರಕಾಶ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಗ್ರಂಥಕ್ಕೆ ಹೆಸರಿಡಬೇಕಾದರೂ ಒಂದು ವಿಶೇಷವಾದ ಪ್ರೌಢಿಮೆ ಇರುತ್ತೆ. ಅವರು ಆಚಾರ್ಯರು ತತ್ವಪ್ರಕಾಶಿಕ ಅಂತ ಜೈತೀರ್ಥ ಟೀಕೆಗೆ ಹೆಸರಿಟ್ಟರು. ಇವರು ಭಾವದೀಪ ಅಂತ ಅದಕ್ಕೆ ವ್ಯಾಖ್ಯಾನ ಬರೋದು. ಅದು ತತ್ವಪ್ರಕಾಶಿಕ ಆದರೆ ಆ ಪ್ರಕಾಶದ ಭಾವವನ್ನೇ ಬೆಳಗುವ ವ್ಯಾಖ್ಯಾನ ಇದು ಅಂತ ಭಾವದೀಪ ಅಂತ ಹೆಸರಿಟ್ಟರು. ಹಾಗೆಯೇ ಇಲ್ಲಿ ಚಂದ್ರಿಕಾ ಅಂತ ವ್ಯಾಸರಾಜರು ಹೆಸರಿಟ್ಟರೆ ಚಂದ್ರಿಕೆಯ ಬೆಳದಿಂಗಳು ಅಂತ ಚಂದ್ರಿಕಾ ಪ್ರಕಾಶ ಅಂತ ಇವರು ವ್ಯಾಖ್ಯಾನ ಬರೆದರು. ಸುಧಾ ಅಂತ ನ್ಯಾಯ ಸುಧಾ ಅಂತ ಜೈತೀರ್ಥರು ಬರದೆ ಸುಧಾ ಗ್ರಂಥ, ಸುಧಾ ಅಂದರೆ ಅಮೃತವನ್ನು ಇಟ್ಟಾಗ ಅದರ ಗಂಧ ಬರುತ್ತೆ ನೋಡಿ, ಸೌರಭ, ಅದು ಆಕರ್ಷಕವಾಗಿರುತ್ತೆ. ಹಾಗಾಗಿ ನ್ಯಾಯಸುಧಾ ಅಂತ ಜೈತೀರ್ಥರು ಬರೆದ ಅದರ ಪರಿಮಳ ಅಂತ ಇವ್ರ ಗ್ರಂಥಕ್ಕೆ ಹೆಸರಿಟ್ಟರು. ಈಗ ಆ ಗ್ರಂಥದ ಹೆಸರಲ್ಲೇ ಆ ಗ್ರಂಥಕ್ಕೂ ಈ ಗ್ರಂಥಕ್ಕೆ ಇರತಕ್ಕಂಥ ಸಂಬಂಧವನ್ನು ತಿಳಿಸುವಂತಹ ಒಂದು ಅದ್ಭುತವಾದ ಕೃತಿ. ಶ್ರೀಮದ್ ವಾದಿರಾಜರು ಕೃಷ್ಣನ ಚರಿತ್ರೆಯನ್ನು ಬರೆದು ರುಕ್ಮಿಣೀಶ ವಿಜಯ ಅಂತ ಅದಕ್ಕೆ ಹೆಸರಿಟ್ಟರು. ಅದಕ್ಕೆ ಮುಂಚೆ ಆ ಗ್ರಂಥ ರಚನೆ ಆಗೋದಕ್ಕೆ ಕಾರಣವಾದ ಒಂದು ಹಿನ್ನೆಲೆಯನ್ನು ಇತಿಹಾಸದಲ್ಲಿ ಹೇಳ್ತಾರೆ. ಶಿಶುಪಾಲ ವಧ ಅಂತ ಮಾಘ ಅನ್ನುವ ಸಂಸ್ಕೃತದ ಕವಿ, ಬಹಳ ಪ್ರಸಿದ್ಧವಾದ ಪಂಚಕವಿಗಳಲ್ಲಿ ಕಾಳಿದಾಸ, ಮಾಘ, ಭಾರವಿ ಇವರೆಲ್ಲ ಬಹಳ ಪ್ರಸಿದ್ಧರು. ಅವರು ಶಿಶುಪಾಲ ವಧ ಅಂತ ಹೆಸರಿಟ್ಟಿದ್ದಾರೆ. ಶಿಶುಪಾಲನ ಕೊಲ್ಲುವ ತನಕದ ಕಥೆ ಅದು. ಅದಕ್ಕೆ ಅದೇ ಕಾವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಅಂತ ಪಂಡಿತರೆಲ್ಲ ಒಂದು ಕಮಿಟಿ ಮಾಡ್ಕೊಂಡು ತೀರ್ಮಾನ ಮಾಡಿ ಅದಕ್ಕೆ ಆನೆಯ ಮೇಲೆ ಮೆರವಣಿಗೆ ಮಾಡೋದು ತೀರ್ಮಾನ ಮಾಡಿದ್ರು. ವಾದಿರಾಜರು ಆ ಕಾಲಕ್ಕೆ ಸರಿಯಾಗಿ ಅಲ್ಲಿಗೆ ಬಂದರು. ಆ ಮಾಘನ ಕಾವ್ಯದಲ್ಲಿ ಆಚಾರ್ಯರ ಸಿದ್ಧಾಂತ ಇಲ್ಲ. ಸಿದ್ಧಾಂತಕ್ಕೆ ಕೃಷ್ಣನ ವ್ಯಕ್ತಿತ್ವದ ನಿರೂಪಣೆ ಕವಿ ಅಂತ ವರ್ಣನೆ ಮಾಡ್ಕೊಂಡು ಹೋಗೋದು ಬೇರೆ, ಆದರೆ ವರ್ಣನೆ ಮಾಡುವಾಗಲೂ ಒಂದು ಸಿದ್ಧಾಂತದ ತಳಹದಿ ಇರಬೇಕು. ಹಾಗಾಗಿ ತಾನು 19 ದಿವಸ ನನಗೆ ಸಮಯ ಕೊಡ್ರಿ, ನಾನು ಇನ್ನೊಂದು ಕಾವ್ಯವನ್ನು ರಚನೆ ಮಾಡಿಕೊಡ್ತೇನೆ, ಅದನ್ನು ಇದನ್ನು ತುಲನೆ ಮಾಡಿ ಆಮೇಲೆ ನೀವು ಯಾವುದಕ್ಕೆ ಮೆರವಣಿಗೆ ಮಾಡ್ತೀರೋ ಮಾಡಿಕೊಳ್ಳಿ ಅಂತ ಹೇಳಿ 19 ಸರ್ಗದ ರುಕ್ಮಿಣೀಶ ವಿಜಯವನ್ನು ಒಂದು ದಿವಸಕ್ಕೆ ಒಂದು ಸರ್ಗ, ಹಾಗೆ 19 ದಿವಸಕ್ಕೆ 19 ಸರ್ಗವನ್ನು ರಚನೆ ಮಾಡಿ ಆ ಪಂಡಿತ ಮಂಡಲಿಗೆ ತಮ್ಮ ರುಕ್ಮಿಣೀಶ ವಿಜಯ ಕಾವ್ಯವನ್ನು ಕೊಟ್ಟರು. ಅವರು ತುಲನೆ ಮಾಡಿ ಆ ಮಾಘ ಬರೆದ ಶಿಶುಪಾಲ ವಧಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಅಂತ ಪರಿಗಣಿಸಿ ಅದನ್ನು ಆನೆಯ ಮೇಲಿಟ್ಟು ಮೆರವಣಿಗೆ ಮಾಡಿದರು ಅಂತ ಹೇಳ್ತಾರೆ. ಹೆಸರಿಡಬೇಕಾದ್ರೆ ಅವನು ಶಿಶುಪಾಲ ವಧ ಅಂತ ಹೆಸರಿಟ್ಟ, ಇವರು ರುಕ್ಮಿಣೀಶನೇ ವಿಜಯ ಅಂತ ಹೆಸರಿಟ್ಟ. ಅಂದರೆ ಆ ಹೆಸರಿಡೋದ್ರೊಳಗೂ ಒಂದು ಚಮತ್ಕಾರ ಇದೆ. ಅದು ನೆಗೆಟಿವ್ ಆಗಿ ಹೆಸರಿಟ್ಟರು, ಇವರು ಪಾಸಿಟಿವ್ ಆಗಿ ಹೆಸರಿಟ್ಟರು ಅಂತ ನಮ್ಗೆ ಆ ಭಾಷೆ ಅರ್ಥವಾಗೋ ಭಾಷೆಯಲ್ಲಿ ಹೇಳೋದಾದರೆ. ಹಾಗಾಗಿ ಶಿಶುಪಾಲನ ಸಂಹಾರ ಅಂತ ಹೆಸರಿಟ್ಟರು, ಇವರು ಕೃಷ್ಣನ ವಿಜಯ ಅಂತ ಹೆಸರಿಟ್ಟರು. ಈಗ ಹೆಸರಿನಲ್ಲೇ ಆ ಗ್ರಂಥದ ಮಹತ್ವವನ್ನು ಅವರು ಅಲ್ಪವನ್ನಾಗಿ ಮಾಡಿ ಈ ಗ್ರಂಥದ ಮಹಿಮೆಯನ್ನು ತಿಳಿಸಿದ್ದಾರೆ. ಇದು ನಾವಿಲ್ಲಿ ಗಮನಿಸಬೇಕಾದ ಅಂಶ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಂತಹ ಅದ್ಭುತವಾದಂತಹ ಗ್ರಂಥಗಳನ್ನು ಇಟ್ಟಿದ್ದಾರೆ. ಈ ಎಲ್ಲ ಗ್ರಂಥಗಳು
ಹೆಚ್ಚು ಮುಂದೆ ಉಪಯೋಗ ಮಾಡಿಕೊಳ್ಳೋರು ಒಬ್ಬರು ಬರ್ತಾರೆ ನನ್ನ ಪರಂಪರೆಯಲ್ಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ. ಭಾವ್ಯ ಸಂಶಯ ಮಹೋ ಗುರು ವಂಶೇ ದರ್ಶನ ಶ್ರುತಿ ಪರಸ್ಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್ ಇತ್ಯವೇತ್ತ ಕೃತವಾನ್ ಕೃತಿ ಸಾರ್ಥಂ. ಮುಂದೆ ನನ್ನ ವಂಶದಲ್ಲಿ 10ನೇವರಾಗಿ ಸುಮತೀಂದ್ರ ತೀರ್ಥರು ಅಂತ ಬರ್ತಾರೆ. ಆ ಸುಮತೀಂದ್ರ ತೀರ್ಥರು ಎಲ್ಲ ಗ್ರಂಥಗಳ ಲಾಭವನ್ನು ಪಡೀತಾರೆ ಅಂತ ಅದಕ್ಕೆ ಮುಂಚೆಯೇ ರಾಘವೇಂದ್ರ ಸ್ವಾಮಿಗಳು ಮುಂದೆ ಬರುವ ಸುಮತೀಂದ್ರ ತೀರ್ಥರಿಗೆ ಇದರಿಂದ ಬಹಳ ಉಪಯೋಗ ಆಗತ್ತೆ ಅಂತ ಈಗಲೇ ಗ್ರಂಥ ಬರೆದಿಟ್ರು ಅಂತ. ಅಂದರೆ ಬರೀ ಪಂಡಿತರು ಮಾತ್ರ ಅಲ್ಲ, ಅವರು ತ್ರಿಕಾಲ ಜ್ಞಾನಿಗಳು ಅನ್ನುವುದು ಇದರಿಂದ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ತಾನೇ ಸುಮತೀಂದ್ರ ತೀರ್ಥರ ಆರಾಧನೆ ಶ್ರೀರಂಗದಲ್ಲಿ ನಡೆದದ್ದು ಎಲ್ಲ ಕೇಳಿದ್ದೀರಿ ನೀವು. ನಮಗೂ ಹೋಗುವ ಅವಕಾಶ ಬಂದಿತ್ತು. ಹಾಗಾಗಿ ಆ ಸುಮತೀಂದ್ರ ತೀರ್ಥರು ಅಂಥ ಮಹಾನುಭಾವರು. ಅವರು ವಿಶೇಷ ಅಂತಂದರೆ ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳಿಂದಲೇ ಪಾಠಕ್ಕಿಳಿದವರು. ಅವರ 3 ಜನ ಅಣ್ಣ ತಮ್ಮಂದರು, 3-4 ಜನ ಅಣ್ಣ ತಮ್ಮಂದರು ಒಬ್ಬರ ನಂತರ ಒಬ್ಬರು ಯತಿಗಳಾಗಿದ್ದಾರೆ. ಅವರು ಇವರಾದ್ಮೇಲೆ ಇವರು ಯತಿಗಳಾಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳೇ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಅವರ ನಿರ್ದೇಶನದಂತೆಯೇ ಒಬ್ಬರಾದ್ಮೇಲೆ ಒಬ್ಬರು ಸನ್ಯಾಸಿಗಳಾಗಿದ್ದಾರೆ. ಹಾಗೆ ಮುಂದೆ ಬರುವ ಸುಮತೀಂದ್ರ ತೀರ್ಥರು ಅನ್ನುವವರಿಗೆ ಈ ಎಲ್ಲ ಗ್ರಂಥಗಳು ಉಪಯೋಗವಾಗತ್ತೆ ಹಾಗೆ ಅಂತ ರಾಘವೇಂದ್ರ ಸ್ವಾಮಿಗಳು ಭಾವಿಸಿದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸುಮತೀಂದ್ರ ತೀರ್ಥರು ಭಾವರತ್ನ ಕೋಶ ಅಂತ ಒಂದು ಗ್ರಂಥ ಬರೀತಾರೆ. ಗೀತೆಗೆ ಎಲ್ಲದಕ್ಕೂ ಬರೀತಾರೆ. ಅವರೇನು ಮಾಡ್ತಾರೆ, ಗೀತೆ ಒಂದೊಂದು ಪದ್ಯಗಳಿಗೂ ಎಷ್ಟೆಷ್ಟು ವ್ಯಾಖ್ಯಾನಗಳಿದೆ, ಆ ಎಲ್ಲ ವ್ಯಾಖ್ಯಾನದ ವಿಶೇಷಾಂಶಗಳನ್ನೆಲ್ಲ ಹೆಕ್ಕಿ ತೆಗೆದು ಒಂದು ಗ್ರಂಥ ಮಾಡಿ ನಮಗೆ ಕೊಡ್ತಾರೆ. ಅದಕ್ಕೆ ಭಾವರತ್ನ ಕೋಶ ಅಂತ ಹೆಸರು. ಅದಕ್ಕೆ ಅಂಥ ಒಂದು ಅದ್ಭುತವಾದ ಗ್ರಂಥ ರಚನೆ ಮಾಡಲಿಕ್ಕೆ ಅದಕ್ಕೆ ಸಹಾಯಕವಾದದ್ದು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು 6 ಋತುಗಳಲ್ಲಿ ವೈಭವದ ಉತ್ಸವಗಳಿಂದ ಭಕ್ತಜನರನ್ನು ಸಂತೋಷಪಡಿಸಿದರು ಹಾಗೆ ಅಂತ ಹೇಳ್ತಾರೆ. ಕವಿಯ ಒಂದು ಕಾವ್ಯದ ನಿಯಮದಂತೆ ಇಲ್ಲಿ 6 ಋತುಗಳನ್ನು ವರ್ಣನೆ ಮಾಡ್ತಾರೆ. ಆ ಋತು ವರ್ಣನೆಯನ್ನೆಲ್ಲ ಪಾಠ ಕೇಳುವಾಗ ಕೇಳಬೇಕಾದ ವರ್ಣನೆಗಳು. ಪ್ರವಚನದಲ್ಲಿ ಬರೀ ಋತುಗಳ ವರ್ಣನೆ ಹೇಳ್ತಾ ಕೂತ್ಕೊಂಡ್ರೆ ಅಷ್ಟು ನಿಮ್ಗೆ ಆಕರ್ಷಕ ಅಂತ ಅನಿಸೋದಿಲ್ಲ. ಯಾಕಂದರೆ ಅದು ಬರೀ ಕಾವ್ಯದ ಅಧ್ಯಯನದ ಮಾರ್ಗದಲ್ಲಿ ಹೋಗುವಾಗ ಆಕರ್ಷಕವಾಗುವಂಥ ಸಂಗತಿಗಳು. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಕೇಳಬೇಕು ಅಂತಲೇ ನಾವು ಕೂತಾಗ ಆ ವರ್ಣನೆಗಳು ಜಾಸ್ತಿ ಮಾಡೋದು ಬೇಡ ಅಂತ ನಾನು ಅದನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದೇನೆ. ಅಲ್ಲಿಂದ ಮುಂದೆ ರಾಘವೇಂದ್ರ ಸ್ವಾಮಿಗಳು ಪಂಢರಪುರಕ್ಕೆ ಹೋದ್ರಂತೆ. ಪಾಂಡುರಂಗಪುರ ವಿಠಲ ಮೀಕ್ಷ್ಯ ಪ್ರಸ್ಥಿತಸ್ಸ ಕರವೀರಪುರಾಖ್ಯಂ ಪತ್ತನಂ ವಿರಚಯನ್ ಹರಿಪೂಜಾಂ ತತ್ರ ವಾಸಮಕರೋಚ್ಚಿರಕಾಲಂ. ಪಂಢರಾಪುರಕ್ಕೆ ಹೋಗಿ ಪಾಂಡುರಂಗ ವಿಠಲನ ದರ್ಶನವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಅಂತ ಇದ್ದಾರೆ. ಹರಿದಾಸರು ಪಾಂಡುರಂಗ ವಿಠಲನನ್ನು ನೋಡಿ ಹೇಳ್ತಾರೆ, ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ ಅಂತ ಅವರು ದೇವ್ರ ನಾಮ ಮಾಡ್ತಾರೆ. ಯಾಕೆ ಕೈಯಲ್ಲಿ ಸೊಂಟೆ ಮೇಲೆ ಕೈ ಹೊತ್ಕೊಂಡು ನಿಂತಿಯಾನೆ ಭಗವಂತ ಅನ್ನುವುದನ್ನು ಅವರದೇ ಆದಂತಹ ಹೃದಯದಲ್ಲಿ ಅವರು ವರ್ಣನೆ ಮಾಡ್ತಾರೆ. ತುಂಬ ಕೆಲಸ ಮಾಡಿ ಸುಸ್ತಾದ ಸೊಂಟ ಮೇಲೆ ಕೈ ಇಟ್ಕೊಂಡು ನಿಂತ್ಕೋತೀವಿ ನಾವು. ಹಾಗೆ ತನ್ನಲ್ಲಿ ಬರುವ ಭಕ್ತರ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಸೊಂಟ ಮೇಲೆ ಕೈ ಇಟ್ಕೊಂಡಿದ್ದಾನೋ ಏನೋ ಹಾಗೆ ಅಂತ ಅಂತಾರೆ. ಪಾಂಡವರು ರಾಜಸೂಯ ಯಾಗ ಮಾಡಿದಾಗ ಅಲ್ಲಿಗೆ ಬಂದ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆಯ ಕೆಲಸವನ್ನು ಕೃಷ್ಣ ತಗೊಂಡು ಜವಾಬ್ದಾರಿ ತಗೊಂಡ. ಮಿಕ್ಕಿದ್ದನ್ನೆಲ್ಲ ದೊಡ್ಡ ದೊಡ್ಡ ಕೆಲಸ ಎಲ್ಲ ಬೇರೆಯವರು ಕೊಟ್ಬಿಟ್ಟ. ಯಾಕೆಂದರೆ ಆ ಕೆಲಸ ನಮಗೆಲ್ಲೋ ಮರ್ಯಾದೆ ಕಡಿಮೆ ಅಂತ ಭಾವಿಸೋರು ಇರ್ತಾರೆ, ಆದರೆ ಎಲ್ಲಿ ಪುಣ್ಯ ಜಾಸ್ತಿ ಬರುತ್ತೆ ಅನ್ನೋದು ಗಮನಿಸಲ್ಲ. ಹಾಗಾಗಿ ನಾವು ಬರೀ ಉಗ್ರಾಣ ನೋಡ್ಕೊಳ್ತೇವೆ ಅಂತ, ಯಾಕೆ ದೊಡ್ಡ ಜವಾಬ್ದಾರಿ ಅದು, ಒಂದು ಮರ್ಯಾದೆ ಇರುತ್ತೆ ಅಂತ ಹೀಗೆಲ್ಲ ನೋಡೋರಿದ್ದಾರೆ. ಅದಕ್ಕೆಲ್ಲ ಬೇರೆಯವರೆಲ್ಲ ಅಪಾಯಿಂಟ್ಮೆಂಟ್ ಆದರು. ಆದರೆ ಕೃಷ್ಣ ಎಲ್ಲಿದ್ದಾನೆ ಅಂತ ಅಗ್ರಪೂಜೆ ಅನೌನ್ಸ್ ಮಾಡೋದು, ಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು ಅಂತ. ಕೃಷ್ಣನ ಕರ್ಕೊಂಡು ಬನ್ನಿ ಅಂದರೆ ಎಲ್ಲೋ ಒಂದು ಕಡೆ ಬ್ರಾಹ್ಮಣರ ಪಾದ ತೊಡ್ತಾ ಅಲ್ಲೆಲ್ಲ ನಿಂತಿದ್ದಾನೆ ಕೃಷ್ಣ. ಆಮೇಲೆ ಹೋಗಿ ಕರ್ಕೊಂಡು ಬಂದರು. ಅಂದರೆ ಮನುಷ್ಯ ಏನೇ ಕೆಲಸ ಮಾಡ್ತಾ ಎಲ್ಲೇ ಇದ್ದರೂ ಅವನ ವ್ಯಕ್ತಿತ್ವವನ್ನು ಗುರುತಿಸಿ ಅವನನ್ನು ಕರ್ಕೊಂಡು ಬರ್ತಾರೆ ಜನ. ಅಂಥ ವ್ಯಕ್ತಿತ್ವ ಕೃಷ್ಣನ ವ್ಯಕ್ತಿತ್ವ ಅಂತ. ಹಾಗೆ ಬಂದ ಪಾದ ಪೂಜೆ ಮಾಡಿ ಸುಸ್ತಾಗಿ ಕೈಯಲ್ಲಿ ಸೊಂಟ ಮೇಲೆ ಕೈ ಕೊಡಿದ್ದೇನಪ್ಪ ಅಂತ ದಾಸರು ಆ ದೇವರ ನಾಮದಲ್ಲಿ ಕೇಳ್ತಾರೆ. ಪಾಂಡುರಂಗ ವಿಠಲ ಅಂತ ಒಂದು ಪ್ರತ್ಯೇಕ ಅವತಾರ ಇಲ್ಲ, ಕೃಷ್ಣನದ್ದೇ ರೂಪ. ಕೃಷ್ಣನ ಬಾಲರೂಪವೇ ಪಾಂಡುರಂಗ ವಿಠಲ, ಕೃಷ್ಣನ ಗೃಹಸ್ಥ ರೂಪವೇ ಶ್ರೀನಿವಾಸ ರೂಪ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ವಿಠಲ ಅಂತ ಅವನಿಗೆ ಯಾಕೆ ಹೆಸರು ಅಂತಂದರೆ, ವಿತು ಅಂದರೆ ಜ್ಞಾನ, ಆ ಠ ಅಂದರೆ ಶೂನ್ಯ, ಜ್ಞಾನ ಶೂನ್ಯರಾದವರನ್ನು ಲ ಅಂದರೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಅವನಿಗೆ ವಿಠಲ ಅಂತ ಹೆಸರು ಅಂತ ವಾದಿರಾಜರು ತಮ್ಮ ರುಕ್ಮಿಣೀಶ್ ವಿಜಯಲ್ಲಿ ಕೃಷ್ಣನನ್ನು ವರ್ಣನೆ ಮಾಡುವಾಗ ವಿಠಲ ಪದದ ಅರ್ಥ ನಿರ್ವಚನವನ್ನು ಮಾಡ್ತಾರೆ. ಯಾರು ನಾವು ಜ್ಞಾನ ಶೂನ್ಯರಾಗಿದ್ದರೂ ಅವನಿಗೆ ಶರಣಾದರೆ
ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವಂಥ ಭಕ್ತವತ್ಸಲ ಅವನು. ಹಾಗಾಗಿ ಅವನಿಗೆ ವಿಠ್ಠಲ ಅಂತ ಹೆಸರು. ವಿಠ್ಠಲ ಅಂತ ಹೇಗೆ ಬರಿಬೇಕು, ಏನು ನಾನಾ ತರಹ ಬರೆಯೋದಿದೆ. ಬರೀ ಅಲ್ಪಪ್ರಾಣ ಟಕಾರ ವಿಠಲ ಅಂತ ಬರೀತಾರೆ, ಮತ್ತು ಎರಡಕ್ಕೂ ಮೇಲೆ ಕೆಳಗೆ ಠಕಾರ ಹಾಕಿ ವಿಠಲ ಅಂತ ಬರೀತಾರೆ. ಈಗ ಅನೇಕ ತರಹ ಬರೆಯೋ ಕ್ರಮ ಇದೆ. ಆದರೆ ಈ ಅರ್ಥದ ಪ್ರಕಾರ ವಿತ್ ಅಂದರೆ ಜ್ಞಾನ, ಅದರಿಂದ ಠ ಅಂದರೆ ಶೂನ್ಯರಾದವರನ್ನು ಲಾತಿ ಸ್ವೀಕರೋತಿ ಇತಿ ವಿಠಲ ಅನ್ನೋ ಅರ್ಥ ಮಾಡಿದಾಗ ವಿಠಲ ಅಂತ ಹೇಗೆ ಬರೀಬೇಕು, ಮೇಲೆ ಅಲ್ಪಪ್ರಾಣ ಟಕಾರ, ಕೆಳಗಡೆ ಮಹಾಪ್ರಾಣ ಟಕಾರ ಬರೆದು ಲಾ ಬರೀಬೇಕು. ಇದು ವಿಠಲ ಅಂತ ಬರೆಯೋ ಕ್ರಮ. ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇಲ್ಲ, ಟಿ ಹೆಚ್ಚು ಹಾಕಿದ್ರೆ ವಿಠಲ, ಟಿ ಇಲ್ಲದೆ ವಿಠಲ ಅಷ್ಟೇ, ಅಲ್ಲೇನು ಪ್ರಾಬ್ಲಮ್. ಒತ್ತಕ್ಷರ ಇಲ್ಲೇ ಇಲ್ಲ, ಒತ್ತೋದೆಲ್ಲ ನಮ್ಮ ಕನ್ನಡವೇ. ಹಾಗಾಗಿ ಮೇಲೆ ಅಲ್ಪ ಪ್ರಾಣ ಟಕಾರ ಬರೆದು ಕೆಳಗಡೆ ಮಹಾಪ್ರಾಣ ಟಕಾರ ಬರೀಬೇಕು. ಅದು ಈ ವ್ಯುತ್ಪತ್ತಿಯ ರೀತಿಯಲ್ಲಿ ವಿಠಲ ಶಬ್ದದ ಬರೆಯೋ ಕ್ರಮ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಹಾಗೆಯೇ ಆ ಪಂಢರಪುರದಲ್ಲಿ ಹೋಗಿ ಆ ವಿಠಲನ ದರ್ಶನವನ್ನು ಮಾಡಿದ್ದಾರೆ. ಅದಕ್ಕೆ ನಾದಬ್ರಹ್ಮ ಅಂತಲೂ ಕರೀತಾರೆ. ಕಾಂಚನ ಬ್ರಹ್ಮ, ಅನ್ನಬ್ರಹ್ಮ, ನಾದಬ್ರಹ್ಮ ಅಂತ ಕರೀತಾರೆ. ಅಲ್ಲಿ ಭಗವಂತನ ನಾಮ ಸಂಕೀರ್ತನೆಗೆ ಬಹಳ ಮಹತ್ವ. ಆ ಕಾಂಚನ ಬ್ರಹ್ಮ ಅಂತಂದರೆ ತಿರುಪತಿಯೊಳಗೆ ಹಣಕ್ಕೆ ಪ್ರಾಧಾನ್ಯ, ಉಡುಪಿಯಲ್ಲಿ ಅನ್ನಕ್ಕೆ ಪ್ರಾಧಾನ್ಯ, ಅಲ್ಲಿ ನಾಮಸ್ಮರಣೆಗೆ ಪ್ರಾಧಾನ್ಯ ಅಂಥೇಳಿ ನಾದ ಬ್ರಹ್ಮ ಅಂತ ಕರೀತಾರೆ. ಅಂತಹ ಬರೀ ವಿಠಲ ನಾಮ ಸಂಕೀರ್ತನೆಯಿಂದಲೇ ಆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಕೊಲ್ಲಾಪುರಕ್ಕೆ ಹೋಗಿದ್ದಾರೆ. ಕೊಲ್ಲಾಪುರದಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಸಂದರ್ಶನವನ್ನು ರಾಘವೇಂದ್ರ ಸ್ವಾಮಿ ಮಾಡಿದ್ದಾರೆ. ಕೊಲ್ಲ ಅಂತ ಒಬ್ಬ ಅಸುರ, ಅವನನ್ನು ಸಂಹಾರ ಮಾಡೋದಕ್ಕಾಗಿ ಆ ರೂಪವನ್ನು ತೆಗೆದುಕೊಂಡು ಅಲ್ಲಿ ಬಂದಿದ್ದಾಳೆ. ಇನ್ನೊಂದು ಶ್ರೀನಿವಾಸನ ಜೊತೆಯಲ್ಲಿ ಕೋಪಿಸ್ಕೊಂಡು ಬಂದು ಕೂತ್ಕೊಂಡ್ಲು ಅನ್ನೋದು ಒಂದು ಕಥೆ ನಾವು ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳ್ತೇವೆ. ಆ ಭೃಗು ಋಷಿಗಳು ಎದೆಗೆ ಒದ್ದಾಗ, ನನ್ನ ವಾಸಸ್ಥಳವಾದ ಎದೆಗೆ ಅವರು ಒದ್ದು ಅವಮಾನ ಮಾಡಿದ್ರೆ, ನನ್ನ ಕೈಲೇ ತಮಗೆ ನೀರು ತರಿಸಿ ಅವ್ರ ಪಾತ್ಪೂಜೆ ಮಾಡಿಸಿದಿರಿ, ನೀವು ನಂಗೆ ತುಂಬ ಇನ್ಸಲ್ಟ್ ಮಾಡಿದಿರಿ ಅಂಥೇಳಿ ಬೇರೆ ಹೆಂಡತಿಯ ರಾಗೆ ಕೋಪಿಸ್ಕೊಂಡು ಹೋದ ಹಾಗೆ ಭಗವಂತ ಶ್ರೀನಿವಾಸನಾಗಿ ಅವನು ವೆಂಕಟಗಿರಿಗೆ ಬರಬೇಕು. ಅದಕ್ಕೊಂದು ನೆಪ, ಅದಕ್ಕೊಂದು ನಾಟಕ. ಹಾಗೆ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಈ ನಾಟಕ ಮಾಡಿ ಅವಳು ದೂರ ಹೋದಾಗೆ ಇವನು ಇಲ್ಲಿ ಬಂದ ಹಾಗೆ ಇದೆಲ್ಲ ನಾಟಕವನ್ನು ಲಕ್ಷ್ಮೀನಾರಾಯಣರು ಮಾಡ್ತಾ ಇರ್ತಾರೆ. ಆದರೂ ಲಕ್ಷ್ಮೀದೇವಿ ಶ್ರೀನಿವಾಸ ವೆಂಕಟಗಿರಿಗೆ ಬಂದಿದ್ದಾನೆ ಎಂದು ಗೊತ್ತಾಗಿ ಅವನಿಗೆ ಆಹಾರದ ಏರ್ಪಾಡು ಮಾಡಬೇಕು ಅಂತ ಹೇಳಿ ಹಸು ಕರುನ್ ತಂದು ಮಾರಿದ್ದಾಳೆ ಅಂತ ನಾವು ಕಥೆ ಕೇಳ್ತೇವೆ. ಅಂದರೆ ಎಷ್ಟೇ ಯಜಮಾನರ ಮೇಲೆ ಕೋಪಿಸ್ಕೊಂಡ್ರು ಕಾಲಿಗೆ ಅವರ ಹೊಟ್ಟೆ ಹಾಕೋದನ್ನು ಮರಿಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಪತಿವ್ರತೆಯರಿಗೆ ತಿಳಿಸಿದ್ದಾರೆ. ಕೋಪ ಮನುಷ್ಯ ಎಲ್ಲ ಇರುತ್ತೆ. ಕೃಷ್ಣ ರುಕ್ಮಿಣಿಯರು ಕೂಡ ಪ್ರೇಮ ಕಲಹ ಮಾಡಿಕೊಂಡ್ರು ಭಾಗವತದಲ್ಲಿ ಬರುತ್ತೆ. ಆದರೆ ಪ್ರೇಮಕ್ಕೆ ಭಕ್ತಿಯ ಫ್ರೇಮ್ ಇರಬೇಕು, ಆಗ ಅದು ಕಲಹ ವಿಚ್ಛೇದನದಲ್ಲಿ ಪರ್ಯವಸಾನ ಆಗಲ್ಲ. ಪ್ರೇಮದ ಫ್ರೇಮ್ ಇಲ್ಲದೆ ಇದ್ದರೆ ಕಲಹ ವಿಚ್ಛೇದನಕ್ಕೆ ಹೋಗುತ್ತೆ. ಹಾಗಾಗಿ ಇವತ್ತಿನ ಪರಿಭಾಷೆ ಒಳಗೆ ಪ್ರೀತಿ ಪ್ರೇಮ ಅಂತಂದರೆ ಬೇರೆ ಬೇರೆಯೇ ಅರ್ಥಗಳಾಗೋಗಿದೆ. ಇವತ್ತಿನ ಜೋಡಿಗಳನ್ನು ನೋಡಿದಾಗ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗತ್ತೆ, ಆದ್ದರಿಂದ ಅದಕ್ಕೆ ಪ್ರೀತಿ ಅಂತ ಹೆಸರು. ಹಾಗೆ ಎಲ್ಲ ಓಡಾಟ ಮುಗಿಸಿ ಕೊನೆ ಒಳಗೆ ವಿಚ್ಛೇದನ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗುತ್ತೆ, ಅದನ್ನು ಪ್ರೀ ಪ್ಲಸ್ ಇತಿ ಪ್ರೀತಿ. ಪ್ರೇಮ ಅಂದರೆ ಯು ಡೋಂಟ್ ಪ್ರೇ ಫಾರ್ ದಟ್ ಅಂತ ಹೀಗೆ ಈ ಪ್ರೀತಿ ಬರುವ ಶಬ್ದಗಳಿಗೆ ಹೊಸ ಕಾಲದ ಜೋಡಿಗಳನ್ನು ನೋಡಿದಾಗ ಏನೇನೋ ಅರ್ಥಗಳಾಗುವಂಥ ಅವಾಂತರ ಇದೆ. ಆದರೆ ಲಕ್ಷ್ಮೀನಾರಾಯಣರು ನಿತ್ಯ ಅವಯೋಗಿ ದಂಪತಿಗಳು. ಹಾಗಾಗಿ ಭಕ್ತರ ಸಂತೋಷಕ್ಕೋಸ್ಕರ ಏನೋ ಲೀಲಾ ವಿನೋದಗಳನ್ನು ತೋರಿಸ್ತಾ ಇರ್ತಾರೆ ಅನ್ನೋದನ್ನು ಗಮನಿಸಬೇಕು. ಅಲ್ಲಿಂದ ಮುಂದೆ ಅವರು ಬಹುಕಾಲ ಕೊಲ್ಲಾಪುರದಲ್ಲಿ ವಾಸ ಮಾಡಿದ್ರು ಅಂತಾರೆ. ತತ್ತನಂ ವಿರಚಯನ್ ಹರಿ ಪೂಜಾಂ ತತ್ರ ವಾಸ ಮಕರೋಚ್ಚಿರಕಾಲಂ. ಅಲ್ಲಿ ಭಗವಂತ ರಾಮದೇವರ ಪೂಜೆ ಮಾಡ್ತಾ ಮತ್ತು ಪಾಠ ಪ್ರವಚನಗಳನ್ನು ಮಾಡುತ್ತಾ ಅನೇಕ ಕಾಲ ಕೊಲ್ಲಾಪುರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ನೇರವಾಗಿ ರಾಮನಾಥಪುರಕ್ಕೆ ಬಂದರಂತೆ ಬಹುಕಾಲದ ಅನಂತರ. ಯಾಕೆಂದರೆ ತುಲಾ ರಾಶಿ ಒಳಗೆ ಸೂರ್ಯ ಪ್ರವೇಶ ಮಾಡಿದ್ರು, ತುಲಾ ಮಾಸ ಬಂತು, ಕಾವೇರಿ ಸ್ನಾನ ಮಾಡಬೇಕು. ಅವರು ಕುಂಭಕೋಣದಲ್ಲೆಲ್ಲ ಇದ್ದವರು, ಅದರಲ್ಲಿ ಕಾವೇರಿ ಸೆಳೆತ ಜಾಸ್ತಿ ಅವರಿಗೆ. ಹಾಗಾಗಿ ಭಾನುಮಾಲಿ ನಿಗತೇಥ ತುಲಾಯ ರಾಮನಾಥಪುರಮೇತ್ಯ ಚಿರಾಯ ಸಹ್ಯಭೂಧರ ಸುತಾಸಲೀಲೆ ಸ್ಮಿನ್ ಮಜ್ಜನೇನ ಮುದಿತೋ ಭವದೇಶಃ. ಅವರು ರಾಮನಾಥಪುರ ಅನ್ನುವ ಊರಿಗೆ ಬಂದಿದ್ದಾರೆ. ಬಂದು ಅಲ್ಲಿ ಹರಿಯುವಂತಹ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬಹಳ ಖುಷಿಪಟ್ಟರು. ಎಷ್ಟೇ ದೇಶ ಎಲ್ಲ ಸಂಚಾರ ಮಾಡ್ಕೊಂಡ್ಬಂದು ನಮ್ಮೂರಿನ ನದಿ ಅಂತ ಒಂದಿರುತ್ತಲ್ಲ, ಹಾಗಾಗಿ ಆ ಕಾವೇರಿಯ ಆಕರ್ಷಣೆ ಅವರಿಗೆ ಬಹಳ. ಹಾಗಾಗಿ ಅವರು ಕಾವೇರಿಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಇದ್ದಾರೆ. ಕಾವೇರಿ ನದಿ ಅಂತಂದರೆ ಅದು ಗಂಗೆಯ ಒಂದು ಕವಲದು.
ಆಗ ಕವೇರ ಅನ್ನುವ ಋಷಿಗಳ ಮಗಳಾಗಿ ಗಂಗೆ ಹುಟ್ಟಿ ಕಾವೇರಿಯಾಗಿ ಬಂದು ಅಂತ ಹೇಳ್ತಾರೆ. ತುಲಾಮಾಸ ಮಹಾತ್ಮೆ ಒಳಗೆ ಗಂಗಾದೇವಿ ಎಲ್ಲರೂ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಗಂಗಾ ಸ್ನಾನಕ್ಕೆ ಹೋಗಿ 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 ಗಂಗೆಗೆ ಒಂದು ಪ್ರಾಬ್ಲಮ್ ಆಯಿತು. ಇವರೆಲ್ಲ ಬಂದು ನನ್ನಲ್ಲಿ ಸ್ನಾನ ಮಾಡಿ ಮಾಡಿ ಅವ್ರು ಮಾಡಿದ ಪಾಪಗಳನ್ನೆಲ್ಲ ನನ್ನಲ್ಲಿ ಬಿಟ್ಟು ಹೋಗ್ತಾರೆ, ನಾನು ಈ ಪಾಪದ ಹೊರೆ ಕಳ್ಕೊಳ್ಳೋದು ಹೇಗೆ, ಇವರೆಲ್ಲ ಬಿಟ್ಟು ಹೋಗಿರೋ ಪಾಪದ ಹೊರೆ ನಾನು ಕಳ್ಕೊಳ್ಳೋದು ಹೇಗೆ, ಹಾಗೆ ಅಂತ ವಿಚಾರ ಬಂತಂತೆ. ಅದಕ್ಕೆ ತುಲಾ ಮಾಸದಲ್ಲಿ ಕಾವೇರಿ ಸನ್ನಿಹಿತಳಾಗು, ಅಲ್ಲಿ ಬಂದು ಸಜ್ಜನರೆಲ್ಲ ಸ್ನಾನ ಮಾಡ್ತಾರಲ್ಲ, ಆಗ ನಿನ್ನ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಹಾಗೆ ಅಂತ ಹೇಳಿದರು. ಹಾಗಾಗಿ ಕಾವೇರಿಯಲ್ಲಿ ತುಲಾ ಮಾಸದಲ್ಲಿ ಗಂಗಾ ಸನ್ನಿಧಾನ ಬರುತ್ತೆ ಅಂತೇಳಿ ತುಲಾ ಕಾವೇರಿ ಸ್ನಾನ ಅಂತ ಪ್ರಸಿದ್ಧವಾದದ್ದು. ರಾಘವೇಂದ್ರ ಸ್ವಾಮಿಗಳು ಅಂತಹ ತುಲಾ ಕಾವೇರಿ ಸ್ನಾನಕ್ಕೋಸ್ಕರ ರಾಮನಾಥಪುರಕ್ಕೆ ಬಂದರು ಹಾಗೆ ಅಂತ ಇದ್ದಾರೆ. ಅಲ್ಲಿಂದ ಮುಂದೆ ಗೌತಮಾಘ ಪರಿಹಾರಿಣಿ ತೋಯೇ ಸ್ನಾನ ಕರ್ಮ ವಿರಚಯ್ಯ ಸ ವಿದ್ವಾನ್ ಪೂಜಿತ ಪ್ರತಿಪದಂ ಪ್ರತಿ ಧೀರೈ ಪ್ರಾವಿಶತ್ ಕಿಲ ಪುರೀಂ ವಿಜಯಾಖ್ಯಾಂ. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳು ಗೋದಾವರಿ ಸ್ನಾನ ಮಾಡಲಿಕ್ಕೆ ಗೋದಾವರಿ ತೀರಕ್ಕೆ ಬಂದರಂತೆ. ಗೋದಾವರಿ ತೀರದಲ್ಲಿರ್ತಕ್ಕಂತಹ ವಿಜಯನಗರ ಅಲ್ಲಿಗೆ ಬಂದಿದ್ದಾರಂತೆ. ಬಂದು ಗೋದಾವರಿ ಸ್ನಾನವನ್ನು ಮಾಡಿದ್ದಾರೆ. ಗೌತಮರ ಪಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಹರಿದು ಬಂದ ಗಂಗೆ ಅಂತ ನಿನ್ನೆ ಅದ ಕಥೆ ನಾವು ಕೇಳಿದ್ದೇವೆ. ಅಂತಹ ಗೋದಾವರಿಯಲ್ಲಿ ಸ್ನಾನ ಮಾಡಕ್ಕೆ ಬಂದಿದ್ದಾರೆ. ಏನೇ ವರಿ ಇದ್ದರೂ ಗೋದಾವರಿ ಒಳಗೆ ಮುಳುಗಿದ್ರೆ ಹರಿಯೇನೋ ಆಯ್ತಾ. ಅದಕ್ಕೆ ಅಂತಹ ಗೋದಾವರಿಯಲ್ಲಿ ಅವರು ಸ್ನಾನ ಮಾಡಕ್ಕೆ ಬಂದಿದ್ದಾರೆ. ನಾವು ಪೇಜಾವರ ಶ್ರೀಗಳವರಲ್ಲಿ ಸುಧಾ ವಿದ್ಯಾರ್ಥಿಗಳಾಗಿದ್ದಾಗ ಬಾಂಬೆ ಒಳಗೆ ಚಾತುರ್ಮಾಸ್ಯ ಎದ್ದು ಮರುದಿವಸ ಗೋದಾವರಿ ಪುಷ್ಕರದ ಕೊನೆಯ ದಿವಸ. ಚಾತುರ್ಮಾಸ್ಯ ಆದ್ದರಿಂದ ಅಲ್ಲಿ ಗೋದಾವರಿ ಬರೋ ಹಾಗಿರಲಿಲ್ಲ. ಚಾತುರ್ಮಾಸ್ಯ ಮುಗಿಸಿ ಎದ್ದು ಮರುದಿವಸ ಸಾಯಂಕಾಲ 6 ಗಂಟೆ ಒಳಗೆ 6 ಗಂಟೆ ತನಕ ಪುಷ್ಕರ, ಅಲ್ಲಿಂದ ಮುಂದೆ ಸೂರ್ಯ ಬೇರೆ ರಾಶಿಗೆ ಹೋಗ್ತಾನೆ. ಹಾಗಾಗಿ ಸ್ವಾಮಿಗಳು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮುಗಿಸಿ ನಾಸಿಕಕ್ಕೆ ಬಂದರು. ಅಲ್ಲಿಂದ ಬಂದು 5:30 ಒಳಗೆ ನಾಸಿಕಕ್ಕೆ ಬಂದು ಸೇರಿ ಗೋದಾವರಿಯಲ್ಲಿ ಪುಷ್ಕರ ಸ್ನಾನ ಮಾಡಬೇಕು ಅಂತ ಮಾಡಿ ಮುಗಿಸಿದ್ರು. ನಮ್ಮದೆಲ್ಲ ಬೇರೆ ವಾಹನ ಇತ್ತು, ಅವ್ರದ್ದು ಬೇರೆ ವಾಹನ ಇತ್ತು. ನಮ್ಮ ವಾಹನದಲ್ಲಿ ಬರುವಾಗ 7:30 ಆಯಿತು. ಸ್ವಾಮಿಗಳು ಹಂಗಿಂತ ಮುಂಚೆ ಬಂದು ತುಲಾ ಪುಷ್ಕರ ಸ್ನಾನ ಮಾಡಿದ್ರು. ನಾವು ಬಂದಾಗ ಚಪ್ಪಾಳೆ ಹೊಣ್ಣಕ್ಬಿಟ್ರಮ್ಮ, ನೀವೆಲ್ಲ ಬರೋದು ಮುಗಿದೋಯ್ತು ಪುಷ್ಕರ ಹಾಗೆ ತಮಾಷೆ ಮಾಡ್ತಾಯಿದ್ರು. ಅವ್ರ ಮಕ್ಕಳ ಜೊತೆಯಲ್ಲಿ ಮಕ್ಕಳು ಹಾಗೆ ಇರ್ತಾಯಿದ್ರು. ದೊಡ್ಡ ವಿದ್ವಾಂಸರಾದರೂ ಕೂಡ ಮಕ್ಕಳ ಜೊತೆಯಲ್ಲಿ ಅವ್ರು ಎಲ್ಲ ಕಾಲಕ್ಕೂ 2 ವರ್ಷ ಬೇರೆ ಬೇರೆ ಮಕ್ಕಳ ಜೊತೆಯಲ್ಲಿ ಅವರ ಜೀವನ. ಹಾಗಾಗಿ ಆ ಮಕ್ಕಳಿಗೆ ಸುಧಾ ಪಾಠ ಮಾಡ್ತಾ ಆ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಅವರು ನಡ್ಕೊಳ್ತಾ ಇದ್ರು. ಹಿಂದೆ ಅಲ್ಲಿ ಒಂದು ಅಜಂತ ಎಲ್ಲೋರ ಅಂತ ಒಂದು ಪ್ರವಾಸಿ ಸ್ಥಳ ಬರುತ್ತೆ. ನಮಗೆಲ್ಲ ಅದನ್ನು ತೋರಿಸ್ಬೇಕು ಅಂಥೇಳಿ ಸ್ವಾಮಿಗಳು ಅಲ್ಲಿಂದ ಹಿಂದಿನ ದಿವಸ ಬಂದು ಅವರು ಬೆಳಗ್ಗೆ 8 ಗಂಟೆ ಒಳಗೆ ಸ್ನಾನ ಭಿಕ್ಷೆ ಎಲ್ಲ ಮುಗಿಸ್ಬಿಟ್ರು. ನಮಗೆ ಕೊನೆಯ ದಿವಸ ಅಲ್ಲಿ ಆ ಊರಿನ ಬಾಂಬೆ ಒಳಗೆ ಇದ್ದ ಭಕ್ತರೊಬ್ಬರು ಎಲ್ಲ 1 kg 2 kg ಅಷ್ಟು ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಸ್ವಾಮಿಗಳಿಗೆ ಅರ್ಪಣೆ ಮಾಡಿದರು. ಸ್ವಾಮಿಗಳು ಅದನ್ನೆಲ್ಲ ಶಿಷ್ಯರಿಗೆ ಹೇಳಿ ತೆಗೆಸಿಟ್ಟು ಆ ಅಜಂತಾಗೆ ಎಲ್ಲೋರಾಗೆ ಒಂದೇ ದಿವಸದಲ್ಲಿ ಆಗಲ್ಲ, ಒಂದೊಂದು ದಿವಸ ಒಂದೊಂದು ನೋಡಬೇಕು ಅಂತ ಅಲ್ಲಿ ಗೈಡ್ ಹೇಳಿದ್ರು. ನಮ್ಗೆ ಅಷ್ಟೆಲ್ಲ ಪುಡಿಸುತ್ತಿಲ್ಲ, ಒಂದೇ ದಿವಸದಲ್ಲಿ 2 ನೋಡಬೇಕು ಹಾಗೆ ಅಂತ ಹೇಳಿದ್ರು. ನೋಡ್ಕೊಂಡು ಬಂದಮೇಲೆ ಬೆಳಿಗ್ಗೆ ಹುಡುಗರು ಊಟ ಮಾಡೋರು, ಮಧ್ಯಾಹ್ನ ಅವ್ರಿಗೆ ಹಸುವಾಗತ್ತೆ ಅಂತ ಹೇಳಿ ಅಲ್ಲೊಂದು ಮಧ್ಯೆ ಕಣಿವೆ ಒಳಗೆ ಒಂದು ನದಿ ಹರಿಯತ್ತೆ. ಆ ನದಿಯಲ್ಲಿ ಆ ಸ್ವಾಮಿಗಳು ಅಲ್ಲೆಲ್ಲ ಕೂಡಿಸಿ ನಮ್ಮನ್ನು ಅವರೇ ಅಮ್ಮ ಕೈ ತುತ್ತು ಹಾಕೋ ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಕವರ್ ಓಪನ್ ಮಾಡಿ ಒಬ್ಬೊಬ್ಬರು ಲೆಕ್ಕಾಚಾರವಾಗಿ ಇಷ್ಟಿಷ್ಟು ಮುಷ್ಟಿ ಅಂತ ತೆಗೆದು ನಮಗೆ ಎಲ್ಲ ಕೊಟ್ಟು ಅವರೇನು ಒಂದು ಚೂರು ತೊಗೊಳ್ಳಿಲ್ಲ, ನಮಗೆಲ್ಲರಿಗೂ ಕೊಟ್ಟು ಸಂತೋಷಪಟ್ಟರು. ಹಾಗೆ ಆ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಮಮತೆಯನ್ನು ಶ್ರೀಪಾದಂಗಳವರು ತೋರಿಸ್ತಾ ಇದ್ದರು. ಅಲ್ಲಿ ಹೋಗುವಾಗ ಸ್ವಾಮಿಗಳಿಗೆ ಪುರುಸೊತ್ತಿಲ್ಲ, ಸ್ವಾಮಿಗಳು ಓಡ್ಕೊಂಡು ನಡ್ಕೊಂಡು ಹೋಗ್ತಾ ಇಲ್ಲ, ಓಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಗುಹೆಯಿಂದ ಇನ್ನೊಂದು ಗುಹೆಗೆ. ಆ ಮಧ್ಯದಲ್ಲಿ ಯಾರೋ ಬೆಂಗಳೂರವರು ಯಾತ್ರಿಕರು ಅಲ್ಲಿಗೆ ಬಂದಿದ್ವಿ. ಸ್ವಾಮಿ ಬಂದು ಯಾರೋ ನಮಸ್ಕಾರ ಹಾಕಿದ್ರು. ನಮಸ್ಕಾರ ಹಾಕಿದ್ರೆ ಅವ್ರು ಹೋದರು. ಆಮೇಲೆ ಸ್ವಾಮಿಗಳು ನಮ್ಮನ್ನು ನಿಲ್ಲಿಸಿ ಕೇಳಿದ್ರು, ಅಲ್ಲ ಅವರಿಗೆ ಆವಾಗ 60ನೇ ವರ್ಷ ಸನ್ಮಾನ ಬೆಂಗಳೂರಲ್ಲಿ ಏರ್ಪಾಡಾಗಿತ್ತು. ಅಲ್ಲ 60ನೇ ವರ್ಷ ಸನ್ಮಾನಕ್ಕೆ ಬೆಂಗಳೂರಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದಾರೆ, ನಾನು ನಿಮ್ಮ ಹುಡುಗರ ಜೊತೆಯಲ್ಲಿ ಹೀಗೆ ಓಡೋಗ್ತಾ ಇದ್ದೇನೆ, ಅವ್ರು ಏನು ಅನ್ಕೋತಾರೋ ಅಲ್ವಾ ಅಂತ ನಮ್ಮನ್ನು ವಿಚಾರ ಮಾಡಿದ್ರು. ವಿದ್ಯಾಭೂಷಣರು ಆಗ ಸ್ವಾಮಿಗಳೇ ಆಗಿದ್ದರು. ಹಾಗಾಗಿ ಅವರು ನಮ್ಮ ಚಾತುರ್ಮಾಸ್ಯದಲ್ಲಿ ಅಲ್ಲೇ ಇದ್ದರು. ವಿದ್ಯಾಭೂಷಣ ತೀರ್ಥರಿಗೆ ಸೇರಿಸಿ ನಮಗೂ ಸೇರಿಸಿ ಒಟ್ಟಿಗೆ ಚಂದ್ರಿಕಾ ಪಾಠವನ್ನು ಬಾಂಬೆ ಚಾತುರ್ಮಾಸ್ಯದಲ್ಲಿ ಸ್ವಾಮಿಗಳು ಮಾಡ್ತಾಯಿದ್ರು. ಹಾಗಾಗಿ ಅವರು ಜೊತೆಗಿದ್ದರು. ಹಾಗಾಗಿ ಮುಂದೆ ಪೇಜಾರ ಸ್ವಾಮಿಗಳು ಅವರಿಂದ ಸುಬ್ರಹ್ಮಣ್ಯ ಸ್ವಾಮಿಗಳು ಅವರಿಂದ ಹುಡುಗರು ಎಲ್ಲ ಒಂದಕ್ಕೊಬ್ಬರು ಓಡ್ಕೊಂಡು ಹೋಗಿ ದರ್ಶನ ಮುಗಿಸಿ ಬಂದಿದ್ದು ನಾವು. ಅಥವಾ ಹೀಗೆ ಆ ಸ್ವಾಮಿಗಳ ಒಂದು ಬಾಂಧವ್ಯ ಅನ್ನೋದು ಅಂಥದ್ದು. ಅಲ್ಲಿನ ಮುಂದೆ ಆ ಎಲ್ಲ ವಿಜಯನಗರದಲ್ಲಿ ದೊಡ್ಡ ರಾಜಸಭೆ,
ಆ ರಾಜಸಭೆಯಲ್ಲಿ ಆ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಆ ಸ್ಥಾನ ಪಂಡಿತರೆಲ್ಲ ಅನೇಕ ಜನ ಬೇರೆ ಬೇರೆ ಗ್ರಂಥಗಳ ಶಾಸ್ತ್ರಗಳಲ್ಲಿ ಆಚಾರ್ಯ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿ ಜೊತೆಯಲ್ಲಿ ವಾದಗಳನ್ನು ಮಾಡಿ ಅವರೆಲ್ಲ ರಾಘವೇಂದ್ರ ಸ್ವಾಮಿಗಳ ಪಾಂಡಿತ್ಯಕ್ಕೆ ಮಣಿದಿದ್ದಾರೆ. ಆಗ ರಾಜ ರಾಘವೇಂದ್ರ ಸ್ವಾಮಿಗಳಿಗೆ ಜಯಚಿಹ್ನೆಯಾಗಿ ಶ್ವೇತ ಛತ್ರವನ್ನು ಸಮರ್ಪಣೆ ಮಾಡಿದ. ಅನೇಕ ಭಕ್ತರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬರ್ತಾ ಇದ್ರು. ಅವರಿಗೆಲ್ಲ ತಪ್ತಮುದ್ರಾ ಧಾರಣೆ ಮಾಡಿಸಿ ರಾಮದೇವರ ದರ್ಶನ ಮಾಡಿಸಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಿದರು ಅಂತ ಇದ್ದಾರೆ. ತಪ್ತಮುದ್ರಾ ಧಾರಣ ಅಂತಂದರೆ ಅದನ್ನು ವಿಷ್ಣು ರಹಸ್ಯಲ್ಲಿ ವಿಶೇಷವಾಗಿ ಹೇಳ್ತಾರೆ. ಭಗವಂತನ ಆಯುಧಗಳ ಚಿಹ್ನೆಗಳದು. ನಾವು ವಿಷ್ಣು ಭಕ್ತರು ಅಂತ ತಿಳಿಸುವುದಕ್ಕೋಸ್ಕರ ನಾವು ವಿಷ್ಣುವಿನ ಅಧೀನ ಅಂತ ಅನುಸಂಧಾನ ನಮಗೆ ಪ್ರತಿಕ್ಷಣ ಬರಬೇಕು ಅಂತ ಹೇಳಿ ಆ ಶಂಖಚಕ್ರಾದಿ ತಪ್ತಮುದ್ರಾ ಧಾರಣ ಮಾಡಿಸ್ಕೊಳ್ಬೇಕು ಹಾಗೆ ಅಂತ ಹೇಳ್ತಾರೆ. ಇದೇನೋ ಯಾರೋ ಸ್ಮಾರಕರು ಒಂದು ಚಿಹ್ನೆ ಹಾಕೋತಾರೆ, ಮಾಧುರು ಒಂದು ಚಿಹ್ನೆ ಹಾಕೋತಾರೆ, ಅಯ್ಯಂಗಾರ ಒಂದು ಚಿಹ್ನೆ ಹಾಕೋತಾರೆ, ಹಾಗೆ ತಿಳ್ಕೊಳ್ಬೇಡಿ. ಅತಪ್ತ ತನುವು ನತದಾಮೋ ಅಶ್ನುತೆ ಅಂತ ಪವಮಾನ ಸೂಕ್ತದಲ್ಲಿ ಯಾರು ಶಂಖಚಕ್ರಾದಿ ತಪ್ತಮುದ್ರಾ ಧಾರಣೆ ಮಾಡೋದಿಲ್ಲ, ಮಾಡಿಸ್ಕೊಳ್ಳಲ್ಲ ತಮ್ಮ ದೇಹಕ್ಕೆ, ಅವರಿಗೆ ಮೋಕ್ಷ ಸುಖ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಪವಮಾನ ಮಂತ್ರದಲ್ಲಿ ಹೇಳ್ತಾರೆ. ಅದನ್ನು ವಾದಿರಾಜರು ಯುಕ್ತಿಮಲಿಕೆಯಲ್ಲಿ ತಿಳಿಸ್ತಾರೆ. ಹಾಗಾಗಿ ವೇದದಲ್ಲಿ ಹೇಳಿದ ಚಿಹ್ನೆ ಇದು. ಇದು ಮತದ ಚಿಹ್ನೆ ಅಲ್ಲ, ಇದು ವಿಷ್ಣು ಭಕ್ತರು ಅನ್ನುವ ಚಿಹ್ನೆ ಇದು. ನಾವು ವಿಷ್ಣು ಅಧೀನರು ಅನ್ನುವ ಚಿಹ್ನೆ. ವಿಷ್ಣು ರಹಸ್ಯದಲ್ಲಿ ಎಷ್ಟು ಹೇಳ್ತಾರೆ ಅಂದರೆ ಬರೀ ನಾವು ಮಾತ್ರ ಹಾಕೊಳ್ಳೋದಲ್ಲ, ಮನೆಯ ವಾಹನಗಳು, ಆನಂತರದಲ್ಲಿ ನಾವು ಬಳಸುವ ಪಾತ್ರೆ ಪಡಗು ಎಲ್ಲದಕ್ಕೂ ಊರ್ದುಪುಂಡ್ರ ಹಚ್ಚಿ ಶಂಖಚಕ್ರ ಮುದ್ರೆ ಹಾಕಿ ಹಚ್ಚಬೇಕು ಅಂತ. ಯಾಕೆಂದರೆ ಅದು ನೋಡಿದಾಗಲೆಲ್ಲ ಇದು ನಮ್ದಲ್ಲ, ಇದು ವಿಷ್ಣುವಿನ ಅಧೀನ, ಅವನು ಸೊತ್ತಿದು ಅನ್ನೋ ಎಚ್ಚರಿಕೆ ನಮಗೆ ಬರಬೇಕಂತ. ಅದಕ್ಕೋಸ್ಕರವಾಗಿ ವಾಹನಗಳು ಬಳಸುವ ಪಾತ್ರೆಗಳಿಗೂ ಊರ್ದುಪುಂಡ್ರ ಹಾಕಬೇಕು ಹಾಗೆ ಅಂತ ವಿಷ್ಣು ರಹಸ್ಯದಲ್ಲಿ ಹೇಳ್ತಾರೆ. ಮತ್ತು ಅದರೊಳಗೆ ಬ್ರಾಹ್ಮಣರಿಗೆ 5 ಮುದ್ರೆಗಳು ಅಥವಾ 2 ಮುದ್ರೆಗಳು. ಕೆಲವರು 2-5 ಹಾಕಬಾರ್ದು, ಅದೆಲ್ಲ ಹಾಕಬಾರ್ದು ಅಂತ ಏನಿಲ್ಲ, 2 ಅಥವಾ 5 ಅಂತ ಹೇಳಿದ್ರು ಅಷ್ಟೇ. ಯಾವ್ದು ಬೇಕಾದ್ರೆ ಹಾಕಿಸ್ಕೋಬೋದು. ಮತ್ತೆ ಸ್ವಾಮಿಗಳ ಕೈಯಲ್ಲೇ ಹಾಕಿಸ್ಕೋಬೇಕು ಅಂತಲೂ ಒಂದು ನಮ್ಮ ನಿಯಮ ಇದೆ. ಆದರೆ ಆ ಶಾಸ್ತ್ರದಲ್ಲಿ ಹಾಗಿಲ್ಲ. ಶಾಸ್ತ್ರದಲ್ಲಿ ಇರೋದು ಅನೇಕ ಜನ ಬ್ರಾಹ್ಮಣರು ಸೇರಿದಾಗ ಯಾವ ಬ್ರಾಹ್ಮಣರು ಅತ್ಯಂತ ವಿದ್ಯೆಯಲ್ಲಿ ತಪಸ್ಸಿನಲ್ಲಿ ಹಿರಿಯರಾಗಿರ್ತಾರೆ ಆ ಹಿರಿಯರ ಕೈಯಲ್ಲಿ ತಪ್ತಮುದ್ರಾ ಧಾರಣೆ ಮಾಡಿಸ್ಕೊಳ್ಬೇಕು. ಸನ್ಯಾಸಿಗಳು ಬ್ರಾಹ್ಮಣರಲ್ಲಿ ಶ್ರೇಷ್ಠ ಆದದ್ದರಿಂದ ಸನ್ಯಾಸಿಗಳ ಕೈಯಲ್ಲಿ ಹಾಕಿಸ್ಕೊಳ್ಳೋದು ಉತ್ತಮ ಅಂತ ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ. ಹೆಣ್ಮಕ್ಕಳಿಗೆ 2 ಮುದ್ರೆಗಳು, ಗಂಡಸಿಗೆ 5 ಅಥವಾ 2 ಅಂತ ಹೇಳಿದ್ದಾರೆ. ಮತ್ತು ತಪ್ತಮುದ್ರಾ ಧಾರಣೆಗೆ ಒಬ್ಬ ಅಂತ್ಯಜ ಚಂಡಾಲ ಬಂದರೂ ಅವನು ಕಂಪಲ್ಸರಿ ಹಾಕಬೇಕು ಅಂತ ಅಲ್ಲಿ ಹೇಳ್ತಾರೆ. ಯಾರು ಚಂಡಾಲ ಅಸ್ಪೃಶ್ಯ ಅವನಿಗೆ ನಾನು ತಪ್ತಮುದ್ರಾ ಧಾರಣೆ ಮಾಡಲ್ಲ ಅಂತ ಯಾವ ಸನ್ಯಾಸಿ ಹೇಳ್ತಾನೆ ಅವನಿಗೆ ಅತ್ಯಂತ ನರಕ ಆಗತ್ತೆ ಅಂತ ವಿಷ್ಣು ರಹಸ್ಯದಲ್ಲಿ ಹೈಗ್ರೀವ ದೇವರು ಬ್ರಹ್ಮದೇವರು ಹೇಳೋ ಮಾತು. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಪರಮಾತ್ಮ. ಒಬ್ಬ ವೈದ್ಯನಾದವನು ಅವನು ರೋಗಿಗಳು ಬಂದಾಗ ಅವರ ರೋಗಿಗಳು ಯಾವ ಜಾತಿ ಅಂತ ನೋಡಿಕೊಂಡು ಅವನು ವೈದ್ಯಕೀಯ ಉಪಚಾರ ಮಾಡೋದಲ್ಲ. ಅವನನ್ನು ಮುಟ್ಟಿ ನೋಡಿ ನಾಡಿ ಪರೀಕ್ಷೆ ಮಾಡಿ ಅವನಿಗೆ ರೋಗಕ್ಕೆ ಪರಿಹಾರ ಮಾಡಬೇಕಾದದ್ದು ಅದೇ ಅವನು ಮಾಡುವ ದೇವರ ಪೂಜೆ. ಅವನಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರದು. ಅದರಂತೆ ಮುದ್ರಾಧಾರಣೆಯನ್ನು ಕೇಳಿಕೊಂಡು ಯಾವ ಜಾತಿಯವರೇ ಬರಲಿ ಅಂತ್ಯಜ ಶಬ್ದವನ್ನೇ ಹೇಳ್ತಾರಲ್ಲಿ. ಎಂಥ ಅಂತ್ಯಜರು ಚಂಡಾಲರೇ ಬಂದು ನಾನು ವಿಷ್ಣು ಭಕ್ತನಾಗಬೇಕು ಅಂತ ಕೇಳ್ಕೊಂಡು ಬಂದರೆ ಅವನಿಗೆ ಮೈ ಮುಟ್ಟಿ ಅವರು ತಪ್ತಮುದ್ರಾಧಾರಣೆ ಮಾಡಬೇಕು. ಅದರಿಂದ ಯಾವ ಮೈಲಿಗೆಯೂ ಆಗಲ್ಲ. ಅದು ವೈಷ್ಣವ ದೀಕ್ಷಾ. ಆ ವೈಷ್ಣವ ದೀಕ್ಷೆಯನ್ನು ಕೊಡಬೇಕು ಎಂಬ ಮಾತನ್ನು ಆ ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮಡ ಶಿಷ್ಯರೇ ಹಾಕಿಸ್ಕೋಬೇಕು ಅನ್ನೋದು ನಾವು ಮಾಡಿಕೊಂಡು ನಿಯಮ. ಶಾಸ್ತ್ರದಲ್ಲಿ ಹಾಗೆಲ್ಲ ಏನಿಲ್ಲ. ಯತಿಗಳಿಂದ ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು ಅಂತ ಅಷ್ಟೇ ಇರೋದು. ನಮ್ಮ ಮಠದ ಯತಿಗಳು ಸಿಕ್ಕಿದ್ರೆ ಸಂತೋಷ, ಇಲ್ಲದ್ರೆ ಯಾವುದೇ ಯತಿಗಳಾಗಲಿ ಯತಿಗಳ ಕೈಯಲ್ಲಿ ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು ಅನ್ನೋದು ಅಷ್ಟೇ. ಮುಂದಿಂದೆಲ್ಲ ನಮ್ಮ ಆಗ್ರಹಗಳಿಂದ ನಾವೇ ಮಾಡಿಕೊಂಡು ನಿಯಮಗಳು, ಅದನ್ನು ಹೆದರಿಸೋದು ಬೆದರಿಸೋದು ಅದೆಲ್ಲ ಅವರವರ ಸಂಘದ ಕಾರ್ಯಕ್ರಮಗಳು. ಆದರೆ ಶಾಸ್ತ್ರದ ಪ್ರಕಾರ ಹಾಗೇನೂ ಇಲ್ಲ. ಶಾಸ್ತ್ರದ ಪ್ರಕಾರ ಸನ್ಯಾಸಿಗಳು ಶ್ರೇಷ್ಠರಾದದ್ದರಿಂದ ಅವ್ರ ಕೈಯಲ್ಲಿ ಹಾಕಿಸ್ಕೊಳ್ಬೇಕು. ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ವಾದರಾಜರು. ಆಷಾಢ ಶುದ್ಧ ಏಕಾದಶಿ ದಿವಸ ದೇವಲೋಕದಲ್ಲಿ ಎಲ್ಲ ದೇವತೆಗಳು ಕೂಡ ಮಧ್ವಾಚಾರ್ಯರಿಂದ ತಪ್ತಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ ಅನ್ನುವಂಥ ವಿಶೇಷ ವಿಚಾರವನ್ನು ವಾದಿರಾಜರು ಪವಮಾನದ ಮಂತ್ರಗಳಲ್ಲಿ ಇದನ್ನು ಹೇಳಿದ್ದಾರೆ ಎಂದು ತಿಳಿಸಿ ಹೇಳ್ತಾರೆ. ಋಗ್ವೇದದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ವೇದ ಮಂತ್ರವನ್ನು ಹೇಳಿ ತಿಳಿಸ್ತಾರೆ. ಆಷಾಢ ಶುದ್ಧ ಏಕಾದಶಿ ದಿವಸ ಮಧ್ವಾಚಾರ್ಯರ ರೂಪದ ವಾಯುದೇವರಿಂದ, ಯಾಕಂದರೆ ಆ ರೂಪ ಸನ್ಯಾಸಿ ರೂಪ, ಆ ರೂಪದಿಂದ ಎಲ್ಲ ದೇವತೆಗಳು ತಪ್ತಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾರೆ. ಪಾವಮಾನ್ಯ ಪುನಂತು ಮಾಮಂತ ಪವಮಾನ ಮಂತ್ರ ಬರುವಂಥ ಮಂತ್ರ. ಅದಕ್ಕೆ ಅರ್ಥ ಬರೀಬೇಕಾದ್ರೆ ಹೇಳ್ತಾರೆ, ಯಾವ ಯತಿಗಳು
ಪ್ರಥಮೇಕಾದಶಿ ದಿವಸ ತತ್ವಮುದ್ರಾ ಧಾರಣೆ ಮಾಡ್ತಾರೆ. ಅವರೆಲ್ಲರೊಳಗೂ ಮಧ್ವಾಚಾರ್ಯರು ಒಂದೊಂದು ರೂಪದಿಂದ ಇದ್ದು ಭಕ್ತರಿಗೆ ವೈಷ್ಣವ ದೀಕ್ಷೆ ಕೊಡ್ತಾರೆ. ಆದರೆ ನಮಗೆ ತತ್ವಮುದ್ರಾ ಧಾರಣೆ ಮಾಡುವಂತಹ ಯತಿಗಳಲ್ಲಿರುವ ಪ್ರಾಣದೇವರ ಮಧ್ವಮೂರ್ತಿಗಳು ನಮ್ಮನ್ನು ಪಾವನಗೊಳಿಸಲಿ ಅಂತ ವೇದ ಮಂತ್ರದ ಅರ್ಥ ಅಂತ ವಾದಿರಾಜರು ಯುಕ್ತಿಮಲ್ಲಿಕೆಯಲ್ಲಿ ವಿವರಿಸಿ ಬರೀತಾರೆ. ನಾವು ಯಾವುದೇ ಆಗ್ರಹಗಳ ಒಳಗಾಗಲಿ ಸಮಾಧಾನವಾದ ಚಿತ್ತದ ಮನಸ್ಸಿನಲ್ಲಿ ಶಾಸ್ತ್ರವನ್ನು ಓದಿದಾಗ ಈ ವಿಷಯಗಳನ್ನು ನಮಗೆ ತಿಳಿದು ಬರುತ್ತೆ ಅನ್ನೋದನ್ನು ಗಮನಿಸಬೇಕು. ಅಲ್ಲಿನ ಮುಂದೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣಾ ನದಿ ತೀರಕ್ಕೆ ಹೋದರಂತೆ. ಅಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಸ್ನಾನ ಮಾಡಿ ಅಲ್ಲೇ ಕೆಲವು ದಿವಸ ವಾಸ ಮಾಡಿ ತತ್ವಪ್ರಕಾಶಿಕ ಅಂತ ಏನು ಜೈತೀರ್ಥರು ಬ್ರಹ್ಮಸೂತ್ರ ಭಾಷೆಗೆ ಟೀಕೆ ಬರೆದಿದ್ದಾರೆ. ಅದಕ್ಕೆ ಭಾವದೀಪ ಅನ್ನುವ ಟಿಪ್ಪಣಿಯನ್ನು ಮತ್ತು ಅಣುಭಾಷೆಗೆ ತತ್ವಮಂಜರಿ ಎಂಬ ಗ್ರಂಥವನ್ನು ಕೃಷ್ಣಾ ನದಿ ತೀರದಲ್ಲಿ ರಚನೆ ಮಾಡಿದರು ಹಾಗೆ ಅಂತ ಹೆಸರು. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳು ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಆ ಶ್ರೀಶೈಲದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನನ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣ ರೂಪಿ ಭಗವಂತನನ್ನು ದರ್ಶನ ಮಾಡಿದ್ದಾರೆ. ಅಲ್ಲಿಂದ ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು ಅಂತ ಹೇಳಿ ತಿರುಮಲ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮಹೀಧರ ಮುಪೇತ್ಯ ಚ ತುಂಗಂ ವೆಂಕಟೇಶಂ ಅವಲೋಕಿತುಮಾಗಾತ್. ವೆಂಕಟೇಶ ಅಂತ ಶ್ರೀನಿವಾಸನ ಹೆಸರನ್ನು ನಾವು ಕೇಳಿದ್ದೇವೆ. ವೆಂಕಟೇಶ ಅಂದರೆ ಏನರ್ಥ ಅಂದರೆ ವೇಮ್ ಅಂದರೆ ಪಾಪ ಅಂತ ಅರ್ಥ. ಅದನ್ನು ಕಟ ಅಂದರೆ ಸುಡುವವನು ಅಂತ ಅರ್ಥ. ಹೀಗೆ ಭಕ್ತರು ತನ್ನಲ್ಲಿಗೆ ಬರುವ ಭಕ್ತರ ಪಾಪವನ್ನು ಸುಡುವುದಕ್ಕೋಸ್ಕರವೇ ಬೆಟ್ಟದ ಮೇಲೆ ನಿಂತವನು ವೆಂಕಟೇಶ. ಅದನ್ನು 12 ಪುರಾಣಗಳಲ್ಲಿ ವೆಂಕಟೇಶ ಮಹಾತ್ಮೆ ಬರುತ್ತೆ. ಅಳಗೊಂದು ಪುರಾಣದಲ್ಲಿ ಹೇಳ್ತಾರೆ, ದೇವತೆಗಳ ಋಷಿಮುನಿಗಳೆಲ್ಲ ಕೇಳ್ಕೊಂಡ್ರಂತೆ, ಭಗವಂತ ಕಲಿಯುಗದಲ್ಲಿ ಎಲ್ಲ ಸಜ್ಜನರು ಅನೇಕ ಪಾಪಗಳನ್ನು ಮಾಡಿರ್ತಾರೆ, ಆ ಪಾಪಗಳ ಪರಿಹಾರ ಆಗಬೇಕಪ್ಪ, ನೀವು ದಯವಿಟ್ಟು ಈ ವೆಂಕಟಾದ್ರಿಯಲ್ಲಿ ವಾಸ ಮಾಡಿ ನಿನ್ನ ದರ್ಶನಕ್ಕೆ ಬರುವ ಎಲ್ಲ ಜಾತಿಯ ಸಜ್ಜನರನ್ನು ನೀನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು, ಉದ್ಧಾರ ಮಾಡಬೇಕು ನಿನ್ನ ದರ್ಶನದಿಂದ ಅಂತ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಆ ತಿರುಪತಿಯ ಬೆಟ್ಟದ ಮೇಲೆ ಬಂದು ನಿಂತಿದ್ದಾನೆ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಹಾಗೆ ಆ ಭಕ್ತರು ಬರುವ ಭಕ್ತರ ವೇಮ್ ಅಂದರೆ ಪಾಪವನ್ನು ಕಟ ಅಂದರೆ ಸುಡುವಂತಹ ಭಗವಂತ ಅವನು. ಆ ಭಗವಂತನ ಸನ್ನಿಧಾನ ಇರುವ ಪರ್ವತಕ್ಕೆ ಭಕ್ತರ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಇದೆ. ಆದರೆ ಜಡವಾದ ಪರ್ವತಕ್ಕೆ ಆ ಶಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದರೊಳಗೆ ಭಗವಂತ ನಿಂತು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಅನ್ನುವುದನ್ನು ಹೇಳ್ತಾರೆ. ವಾದಿರಾಜರು ಹೇಳ್ತಾರೆ, ಶ್ರೀನಿವಾಸನ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಬೇಕಾದಷ್ಟು ಕಾಣಿಕೆಗಳನ್ನು ಹಾಕ್ತಾರೆ. ಇನ್ಯಾವ ದೇವಸ್ಥಾನಗಳಿಗೂ ಅಷ್ಟು ಕಾಣಿಕೆ ಹಾಕೋದು ನಾವು ಕೇಳಲ್ಲ. ಅಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಾಣಿಕೆಗಳನ್ನು ಸುರಿತಾರೆ. ಪರಮಾತ್ಮ ಬಂದವರಿಗೆಲ್ಲ ಅವರವರ ಅಭೀಷ್ಟಗಳನ್ನು ಸುರಿಸ್ತಾರೆ. ಯಾಕೆ ಪರಮಾತ್ಮ ಬಂದವರಿಗೆಲ್ಲ ಅವರ ಅಭೀಷ್ಟ ಕೊಡ್ತಾನೆ ಅಂದರೆ, ವಾದಿರಾಜರು ಸ್ವಲ್ಪ ವಿನೋದ ಮಾಡ್ತಾರೆ. ನನ್ನ ಹೆಂಡತಿ ಲಕ್ಷ್ಮಿ ಇವ್ರ ಮನೇಲಿ ಹೋಗಿ ಕೂತಿಯಾಳೆ, ಅವರ ತಂದು ನನ್ನ ಲಕ್ಷ್ಮಿ ನನ್ನ ಹುಂಡಿಗೆ ಹಾಕ್ತಾ ಇದ್ದಾರೆ, ನನ್ನ ಹೆಂಡತಿ ನನ್ನಂತ ಕರ್ಕೊಂಬಂದು ಬಿಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರಿಗೆ ನಾನು ಇಷ್ಟಾರ್ಥಗಳನ್ನು ಕೊಡ್ತೇನೆ ಹಾಗೆ ಅಂತ ಶ್ರೀನಿವಾಸ ದೇವರು ಎಲ್ಲ ಸಂಪತ್ತಿಗೆ ಲಕ್ಷ್ಮೀ ಅಂತ ಹೆಸರು. ಎಲ್ಲರೂ ಅವರವರ ಸಂಪತ್ತನ್ನು ತಂದು ಹಾಕ್ತಾ ಇದ್ದಾರೆ. ನಾವು ಕೂಡ ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಕಾಣಿಕೆ ಹಾಕುವಾಗ ಬರೀ ಕಾಣಿಕೆ ಹಾಕ್ತೇವೆ, ನಾ ಸಂಪಾದನೆ ಮಾಡಿ ದುಡ್ಡು ಕೊಡ್ತಾ ಇದ್ದೇನೆ, ಇದೆಲ್ಲ ಇವ್ರಿಗೆ ತಿಳ್ಕೊಬಾರ್ದು. ನಮ್ಮ ಮನೆಯ ಸಂಪತ್ತು ನಮ್ಮ ಮನೆಯ ಮಹಾಲಕ್ಷ್ಮಿನ ನಾರಾಯಣ ಶ್ರೀನಿವಾಸನಿಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಅಂದುಕೊಂಡು ಹಾಕಿದರೆ ನಾವು ಹುಂಡಿಗೆ ದುಡ್ಡು ಹಾಕಿದ್ರೆ ಒಂದು ಕಲ್ಯಾಣೋತ್ಸವ ಆಗುತ್ತೆ. ಅದರ ಅನುಸಂಧಾನ ಆಗಿರ್ಬೇಕು ನಮಗೆ. ಹಾಗಾಗಿ ಇವರೆಲ್ಲ ಭಕ್ತರು ನನ್ನ ಹೆಂಡತಿ ಇವ್ರ ಮನೇಲಿ ಹೋಗಿ ಕೂತ್ಬಿಟ್ಟಿಯಾಳೆ, ಅದಕ್ಕೆ ಅವರೆಲ್ಲ ತಂದು ಕಾಣಿಕೆ ಹಾಕುವ ಮೂಲಕ ನನ್ನ ಹೆಂಡತಿ ನನ್ನ ಹತ್ರ ತಂದು ಕೊಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ನಾನು ಎಷ್ಟೆಷ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಅಷ್ಟೆಷ್ಟು ತಂದು ಕಾಣಿಕೆ ಹಾಕ್ತಾರೆ ಅಂಥೇಳಿ ಎಲ್ಲ ಭಕ್ತರು ಕೂಡ ಅವರ ಮನೆಯಲ್ಲಿರುವ ಮಹಾಲಕ್ಷ್ಮಿನ ನನಗೆ ಬಂದು ಒಪ್ಪಿಸಲಿ ಅಂತ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದೇನೆ ಹಾಗೆ ನಿಂತ್ಕೊಂಡಂತೆ. ಆದರೆ ತಮಾಷೆ ಏನಾಯಿತು ಅಂದರೆ, ಅವರೆಲ್ಲ ಶ್ರೀನಿವಾಸನಿಗೆ ಕಾಣಿಕೆಯನ್ನು ಹಾಕಿದ ಮೇಲೆ ಅಲ್ಲಿ ಅವ್ರ ಮನೆ ಲಕ್ಷ್ಮಿ ಖಾಲಿ ಆಗಲಿಲ್ಲ, ಇನ್ನೂ ಅಭಿವೃದ್ಧಿ ಆಗೋಯ್ತು. ಅಲ್ಲ, ನನ್ನ ಹೆಂಡತಿ ತಂದ್ಕೊಡ್ತಾರೆ ಅಂತ ನಾನು ಕೇಳಿದ್ದನ್ನೆಲ್ಲ ಕೊಟ್ಟರೆ ನನ್ನ ಹೆಂಡತಿ ಅಲ್ಲೇ ವಾಸ ಮಾಡ್ಕೊಳ್ಳಿ ಅಲ್ಲ ಅಂತ ಆಶ್ಚರ್ಯವಾಗಿ ನೋಡ್ತಾ ನಿಂತಿದ್ದಾನೆ ಶ್ರೀನಿವಾಸ ಅಂತ ವಾದಿರಾಜರು ವಿನೋದ ಮಾಡ್ತಾರೆ. ಮತ್ತು ಅಂಥ ಬೆಟ್ಟದ ತುದಿಯಲ್ಲಿ ಯಾಕೆ ನಿಂತಿರೋದು ಅಂತಂದರೆ, ಎಲ್ಲ ದಿಕ್ಕಲ್ಲಿ ಬರೋ ಭಕ್ತರನ್ನು ನಿಂತ್ಕೋಬೇಕಾದ್ರೆ ಒಂದು ಎತ್ತರ ಸ್ಥಳದಲ್ಲಿ ನಿಂತ್ಕೊಂಡ್ರೆ ಎಲ್ಲರೂ ಕಾಣ್ತಾರೆ. ಈ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ನಾವು ರಸ್ತೆ ಓಡಾಡೋರು ಮಾತ್ರ ಕಾಣ್ತಾರೆ, ಯಾವುದೋ ಅಪಾರ್ಟ್ಮೆಂಟ್ ಮೇಲೆ ನಿಂತ್ಕೊಂಡ್ರೆ ಎಲ್ಲರೂ ಕಾಣ್ತಾರೆ. ಹಾಗೆ ಯಾವ್ಯಾರು ಭಕ್ತರು ಬರ್ತಾರೆ ಎಲ್ಲರೂ ನಾನು ಕಣ್ಣಾರೆ ನೋಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಎತ್ತರದ ಬೆಟ್ಟದ ಮೇಲೆ ನಿಂತಿದ್ದಾನೆ ಶ್ರೀನಿವಾಸ ಅಂತ ವಾದಿರಾಜರು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಅಂತಂದರೆ, ಶ್ರೀ ಅಂತಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಶ್ರೀ ಅಂತ ಯಾಕೆ ಹೆಸರು ಅಂದರೆ, ಎಲ್ಲರೂ ಲಕ್ಷ್ಮಿಯನ್ನು ಆಶ್ರಯಿಸ್ತಾರೆ. ಎಲ್ಲರೂ ಯಾವ ಲಕ್ಷ್ಮಿಯನ್ನು ಆಶ್ರಯಿಸ್ತಾರಾದ್ರಿಂದ ಅವಳಿಗೆ ಶ್ರೀ ಅಂತ ಹೆಸರು.
ಅವಳು ನನ್ನನ್ನು ಆಶ್ರಯಿಸ್ತಾಳಾದ್ದರಿಂದ ನಾನು ಯಾರನ್ನು ಆಶ್ರಯಿಸದೇ ಇರೋ ಶ್ರೀನಿವಾಸ ಅನ್ನೋದು ತಿಳಿಸೋಕ್ಕೋಸ್ಕರ ಶ್ರೀನಿವಾಸ ಅಂತ ಅವರಿಗೆ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಶ್ರೀನಿವಾಸನ ದರ್ಶನವನ್ನು ಮಾಡಿದ್ದಾರಲ್ಲ. ನಾವೆಲ್ಲ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೋತೇವೆ. ಆ 1-2 ನಿಮಿಷದಲ್ಲಿ ಜರಗಂಡಿಯಲ್ಲಿ ದಬ್ಬಿ ಬಿಡ್ತಾರೆ. ನಾವು ದರ್ಶನ ಮಾಡಿ ಏನು ಪ್ರಯೋಜನ 2 ನಿಮಿಷದಲ್ಲಿ? ಹಾಗೆಂತಂದರೆ ಅದಕ್ಕೆ ಆ ಪುರಾಣಗಳಲ್ಲಿ ಹೇಳ್ತಾರೆ, ಭಗವಂತ ನೀನು 1 ನಿಮಿಷ ನೋಡಿದ್ರು ಸಾಕು ನಮ್ಮ ಮೇಲೆ, ನಾವೆಲ್ಲ ಉದ್ಧಾರ ಆಗಿಬಿಡ್ತೇವೆ. ಆ 1 ನಿಮಿಷ ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಸಾಕು. ಜಾಸ್ತಿ ತುಂಬ ಹೊತ್ತು ನಿಲ್ಲಿಸಲ್ಲ. ಯಾಕೆಂದರೆ ಅಷ್ಟು ಹೊತ್ತು ದರ್ಶನ ಆದರೆ ಅದರ ಎಫೆಕ್ಟ್ ಏನು ಅದನ್ನು ತಡ್ಕೊಳ್ಳೋಕ್ಕಷ್ಟು ಪುಣ್ಯ ಅವ್ರ ಹತ್ರ ಇಲ್ಲ, ಖಾಲಿ. ಅದಕ್ಕೋಸ್ಕರವಾಗಿ ಅಷ್ಟೇ ದರ್ಶನ ಕೊಟ್ಟು ಕಳಿಸ್ತಾ ಇರ್ತಾನೆ ಅವ್ರನ್ನ. ಹಾಗೆ ಅಂತ ವಾದಿರಾಜರು ಪುರಾಣಗಳಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ತಿರುಮಲದ ಮಹಿಮೆ ಹೇಳಬೇಕಾದ್ರೆ ಇನ್ನೂ ವಿಶೇಷವಾಗಿ ಹೇಳ್ತಾರೆ. ಕೃಷ್ಣನ ಹೆಂಡತಿಯರಲ್ಲಿ ಜಾಂಬವತಿ ಅಂತ ಒಬ್ಬಳು. ಆ ಜಾಂಬವತಿ ಕೃಷ್ಣನನ್ನು ಪಡೆಯಬೇಕಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಎಲ್ಲ ತೀರ್ಥಯಾತ್ರೆ ಮಾಡಿದ್ಲಂತೆ. ಯಾಕೆಂದರೆ ನನಗೆ ಮುಂದಿನ ಜನ್ಮದಲ್ಲಿ ಕೃಷ್ಣ ಗಂಡನಾಗಿ ಸಿಗಬೇಕು ಅಂತ. ಆಗ ತಿರುಮಲಕ್ಕೂ ಬಂದಿದ್ಲಂತ ಅವಳು. ಆ ತಿರುಮಲದಲ್ಲಿ ಯಾತ್ರೆ ಮಾಡಿ ಕೃಷ್ಣನೇ ನನಗೆ ಗಂಡನಾಗಿ ಸಿಗಬೇಕು ಅಂತ ಹೇಳಿ ಅವಳು ಸೇವೆ ಮಾಡಿದ್ದಾಳೆ, ಶ್ರೀನಿವಾಸನ ಸೇವೆ ಮಾಡಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲ, ಶ್ರೀನಿವಾಸನ ಸೇವೆ ಮಾಡಿ ಕೃಷ್ಣನನ್ನು ಹೆಂಡತಿಯಾಗಿ ಪಡೆದಿದ್ದಾಳೆ ಅಂತ ಕಥೆ ಹೇಳ್ಬೇಕಾದ್ರೆ ಆ ತಿರುಮಲ ಯಾತ್ರೆಯನ್ನು ಹೇಗೆ ಮಾಡಬೇಕು ಅದರ ವಿಧಿವಿಧಾನಗಳನ್ನೆಲ್ಲ ತಿಳಿಸ್ತಾರೆ. ಯಾವುದೇ ತೀರ್ಥಯಾತ್ರೆಗೆ ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ಮನೆ ದೇವರನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಅವತ್ತು ಪಂಚಾಮೃತ ಅಭಿಷೇಕ ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಬ್ರಾಹ್ಮಣರನ್ನು ಕರೆದು ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಅವರಲ್ಲಿ ನಮಸ್ಕಾರ ಮಾಡಿ ನಿರ್ವಿಘ್ನವಾಗಿ ಯಾತ್ರೆ ಆಗಲಿ ಅಂತ ಆಶೀರ್ವಾದ ಪಡ್ಕೋಬೇಕು. ಜೊತೆಯಲ್ಲಿ ಭಾಗವತ ಹೇಳ್ತಕ್ಕಂಥ ಒಬ್ಬರನ್ನ ಜೊತೆಗೆ ಕರ್ಕೊಂಡು ಹೋಗಿ ಭಾಗವತ ಶ್ರವಣ ಮಾಡ್ತಾ ತೀರ್ಥಯಾತ್ರೆ ಮಾಡಬೇಕಂತೆ. ಹಾಗೆ ಜೈಗೀಶವ್ಯ ಅಂತ ಒಬ್ಬ ಮುನಿಗಳನ್ನು ಕರ್ಕೊಂಡು ಹೋಗಿ ಜಾಂಬವತಿ ದೇವಿ ಅವರ ಕೈಯಲ್ಲಿ ಭಾಗವತ ಶ್ರವಣ ಮಾಡ್ತಾ ತಿರುಪತಿ ಸೇವೆ ಯಾತ್ರೆಯನ್ನು ಮಾಡಿದ್ದಾಳೆ. ಆ ಬೆಟ್ಟ ಹತ್ತಬೇಕಾದ್ರೆ ಹೇಗೆ ಹತ್ತಬೇಕು ಅದನ್ನು ಹೇಳ್ತಾರಲ್ಲಿ. ಆ ಬೆಟ್ಟ ಹತ್ತಬೇಕಾಗಿದ್ದರೆ ಮುಂಚೆ ಬೆಟ್ಟಕ್ಕೆ ನಮಸ್ಕಾರ ಮಾಡಿ, ಭಗವಂತ ನಿನ್ನ ವಾಸಸ್ಥಳವಾದಂತಹ ಶಿಲೆ ಇದನ್ನು ಕಾಲಿಂದ ತುಳಿತಾ ಇದ್ದೇನೆ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸಪ್ಪ ಅಂತ ಕ್ಷಮೆ ಕೇಳಿ ಬೆಟ್ಟ ಹತ್ತಬೇಕು. ಹತ್ತಬೇಕಾಗಿದ್ದರೆ ಭಗವದ್ಗೀತೆಯ ಒಂದೊಂದು ಶ್ಲೋಕ ಹೇಳ್ಕೊಂಡು ಒಂದೊಂದು ಮೆಟ್ಲು ಹತ್ತಬೇಕು ಅಂತಂತಾರೆ. ಆನಂತರ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಭಾಗವತ ಶ್ರವಣ ಮಾಡಬೇಕಂತೆ. ಅಲ್ಲಿಂದ ಮತ್ತೆ ಇನ್ನು ಸ್ವಲ್ಪ ಮೆಟ್ಲು ಹತ್ತಬೇಕು. ಹೀಗೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳನ್ನ ಹೇಳಿಕೊಂಡು ಆ ಪರ್ವತ ಆರೋಹಣ ಮಾಡಿ ಭಾಗವತ ಶ್ರವಣ ಮಾಡ್ತಾ ಪರ್ವತ ಆರೋಹಣ ಮಾಡಬೇಕು. ಮೇಲೆ ಹೋದ ಮೇಲೆ ಆಂಜನೇಯನ ದರ್ಶನ ಮಾಡಬೇಕು. ಯಾಕೆಂದರೆ ಭಗವಂತನ ದರ್ಶನ ಮಾಡಿಸೋರು ವಾಯುದೇವರು, ಅದನ್ನು ಶ್ರೀನಿವಾಸನ ದರ್ಶನ ಮಾಡಿಸೋಪ್ಪ ಅಂತ ಅವನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲಿಂದ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು. ಆ ಕಾಲದಲ್ಲೂ ಸರದಿ ಇತ್ತು. ಹಾಗಾಗಿ ಆ ಸರದಿಯಲ್ಲಿ ನಿಂತಾಗ ಕ್ಯೂನಲ್ಲಿ ನಿಂತುಕೊಂಡಾಗ ಏನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಹೇಳ್ತಾರಲ್ಲಿ. ಭಗವಂತ ನನ್ನ ಹಿರಿಯರು ಮಾಡಿದ ಪುಣ್ಯ ವಿಶೇಷದಿಂದ ಈ ನಿನ್ನ ಕ್ಷೇತ್ರಕ್ಕೆ ಬರೋ ಭಾಗ್ಯ ನನಗೆ ಸಿಕ್ಕಿದೆ. ಅದು ನೀನು ನನಗೆ ನಿನ್ನನ್ನು ಕಣ್ತುಂಬ ನೋಡೋಕ್ಕಾಗಲ್ಲ, ಅದು ನೀನು ನನ್ನನ್ನು ಕಣ್ತುಂಬ ನೋಡಿ ಹರಿಸಪ್ಪ ಸ್ವಾಮಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗಿಂತ ಶ್ರೀನಿವಾಸನಿಗಿಂತ ನಮ್ಮ ಮಕ್ಕಳೇ ವಾಸಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ A to Z ಪೂರ್ತಿ ಬರುತ್ತೆ. ನಮ್ಮ ಶ್ರೀನಿವಾಸನ ಬರೋದು ಒಂದೇ ಅಕ್ಷರ ಕ್ಯೂ ಅಂತ, ಇನ್ಯಾವ ಅಕ್ಷರ ಬರಲ್ಲ. ಅವ್ನು ಪ್ರಸಾದಕ್ಕೆ ಹೋಗೋ ಕ್ಯೂ, ದರ್ಶನಕ್ಕೆ ಹೋಗೋ ಕ್ಯೂ, ಸ್ನಾನಕ್ಕೆ ಹೋದ್ರೂ ಕ್ಯೂ, ಎಲ್ಲ ಕಡೆ ಕ್ಯೂ. ಹಾಗಾಗಿ ಅವನಿಗೆ ನಮ್ಮ ಮಕ್ಕಳು ಅವನಿಗಿಂತ ಸ್ವಲ್ಪ ವಾಸಿ. ಯಾಕಂದರೆ ಎಲ್ಲ ಅಕ್ಷರ ಗೊತ್ತು ಅವ್ರಿಗೆ, A to Z. ಅವ್ರಿಗೆ ಇನ್ನೇನು ಗೊತ್ತಿಲ್ಲ, ಬರೀ ಕ್ಯೂ ಒಂದೇ ಗೊತ್ತಿರೋದು ನಮ್ಮ ಶ್ರೀನಿವಾಸನ. ಅಂತಹ ಶ್ರೀನಿವಾಸನ ದರ್ಶನ ಮಾಡಬೇಕಾಗಿದ್ರೆ ಏನು ಅನುಸಂಧಾನ ಇರಬೇಕು ಅಂತೆಲ್ಲ ಹೇಳ್ತಾರೆ. ಅನಂತರ ಒಳಗೆ ಹೋದ್ಮೇಲೆ ಮೊದಲು ಪೂಜೆ ಮಾಡಬೇಕಾದ್ರೆ ಹೇಗೆ ದ್ವಾರಪಾಲಕರ ನಮಸ್ಕಾರ ಮಾಡ್ತೇವೆ ಹಾಗೆ ದ್ವಾರಪಾಲಕರ ನಮಸ್ಕಾರ ಜಯಾಯ ನಮಃ ವಿಜಯಾಯ ನಮಃ ಅಂತ ಹೇಳಿ ನೀವು ನಮಗೆ ದರ್ಶನ ಮಾಡಿಸಿಲ್ಲ ಅವರ ಅನುಜ್ಞೆ ಕೇಳಬೇಕು. ಆ ನಂತರದಲ್ಲಿ ಪೀಠ ಪೂಜಾ ಕ್ರಮ ಏನು ನಾವು ಪೂಜೆ ಮಾಡ್ತೇವೆ ಆ ಪೀಠ ಪೂಜಾ ಮಂತ್ರಗಳನ್ನೆಲ್ಲ ಹೇಳ್ಕೊಳ್ಬೇಕು. ಇಂತಹ ಪೀಠದಲ್ಲಿ ಶ್ರೀನಿವಾಸ ಇದ್ದಾನೆ ಚಿಂತನೆ ಮಾಡಬೇಕು. ಅನಂತರ ಆವರಣ ದೇವತೆಗಳನ್ನು ಏನು ಪೂಜೆ ಮಾಡ್ತೇವೆ ಸಮಸ್ತ ಆವರಣ ದೇವತಾಭ್ಯೋ ನಮಃ ಅಂತ ಸಂಕ್ಷೇಪ ಒಂದು ಹೂವು ಹಾಕ್ಬಿಡ್ತೇವೆ. ಅದು ವಿಸ್ತಾರವಾಗಿ ಎಲ್ಲ ಆವರಣ ದೇವತೆಗಳನ್ನು ಹೇಳ್ತಾರೆ. ಆ ಆವರಣ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡ್ಕೊಂಡು ಇಂಥ ಆವರಣದ ಮಧ್ಯದಲ್ಲಿ ಇಂತಹ ಪೀಠದ ಮಧ್ಯದಲ್ಲಿ ಶ್ರೀನಿವಾಸ ಇದ್ದಾನೆ ಅಂತ ಚಿಂತನೆ ಮಾಡಿ ಶ್ರೀನಿವಾಸನ ದರ್ಶನ ಮಾಡಿ ಮತ್ತೆ ನಿನ್ನ ಸನ್ನಿಧಾನಕ್ಕೆ ನಮ್ಮನ್ನು ಕರೆಸ್ಕೊಂಡು ದರ್ಶನ ಕೊಡಪ್ಪ ಅಂತ ಹೇಳಿ ಶ್ರೀನಿವಾಸನ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಹೀಗೆ ಜಾಂಬವತಿ ದೇವಿ ಶ್ರೀನಿವಾಸನ ಯಾತ್ರೆ ಮಾಡಿದ್ದರಿಂದ ಅದ್ರಗೊಂದು ತಾರತಮ್ಯ ಹೇಳ್ತಾರೆ. ಪಾದರಕ್ಷೆ ಹಾಕದೆ ಬರಿಗಾಲಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೆ ಬೆಟ್ಟ ಹತ್ತಿದರೆ ಅದು 100% ಪುಣ್ಯ. ಪಾದರಕ್ಷೆ ಹಾಕ್ಕೊಂಡ್ರೆ ಕಾಲು ಭಾಗದ ಪುಣ್ಯ ಹೋಯಿತು. ಆನಂತರ ವಾಹನದಲ್ಲಿ ಹೋದರೆ ಇನ್ನೂ ಕಾಲು ಭಾಗ ಹೋಯಿತು. ಅಲ್ಲಿ ಹೋಗಿ ಯಾವುದೋ ಹೋಟ್ಲಲ್ಲಿ ತಿಂತ ಕೂತ್ಕೊಂಡ್ರೆ ಎಲ್ಲ ಹರಿಯ ನಮಃ ಅಂದರೆ ಹಾಗಾಗಿ ಆ ತೀರ್ಥಯಾತ್ರೆ ಮಾಡಬೇಕಾದ್ರೆ ಒಂದು ವಿಧಿ ನಿಯಮಗಳನ್ನು ಪರಿಪಾಲಿಸಿಕೊಂಡು ನಾವು ಭಗವಂತನ ಸ್ಮರಣೆ ನಿರಂತರವಾಗಿ ಮನಸ್ಸಲ್ಲಿಟ್ಟುಕೊಂಡು ಯಾತ್ರೆ ಮಾಡಬೇಕು ಅನ್ನೋದನ್ನು
ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಆ ಶ್ರೀನಿವಾಸ ದೇವರ ದರ್ಶನವನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅವರು ಅಂಥ ಅನುಸಂಧಾನ ಪೂರ್ವಕವಾಗಿ ಮಾಡತಕ್ಕಂಥ ಮಹಾನುಭಾವರು. ಹಾಗೆ ಅದು ಪಿಕ್ನಿಕ್ ಆಗಬಾರ್ದು, ಅದು ಯಾತ್ರೆ ಆಗಬೇಕು. ಯಾತ್ರೆ ಆಗಬೇಕಾದ್ರೆ ಈ ಅನುಸಂಧಾನಗಳಿರಬೇಕು ಅಂತ ಅಂತಾರೆ. ಅದಕ್ಕೆ ಇಂಥ ಅನುಸಂಧಾನ ಬರಬೇಕಾಗಿದ್ದರೆ ಪಾತ್ರರ ಜೊತೆಗಿರಬೇಕು. ಅದಕ್ಕೆ ದಾಸ ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಮಾಡಿ ಅಂತ. ನಾವು ಸ್ವಲ್ಪ ದೇವ್ರ ನಾಮ ಚೇಂಜ್ ಮಾಡ್ಕೊಳ್ಳೋದೆ, ಪಾತ್ರೆಯ ಸಂಗಡ ಯಾತ್ರೆಯ ಮಾಡಿ ಅಂತ. ಕಾಫಿ ತಿಂಡಿಗೆಲ್ಲ ಪಾತ್ರೆ ಸ್ಟೋವ್ ಎಲ್ಲ ಇಟ್ಕೊಂಡು ಹೋಗ್ತೇವೆ ನಾವು. ಹಾಗಾಗಿ ಶ್ರೀನಿವಾಸನ ದರ್ಶನ ಆಗುತ್ತೋ ಅನುಗ್ರಹ ಆಗುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ. ಅಂತೂ ನಮ್ಮ ಹಣೆ ಬರಹ ಹೀಗಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಆ ಭಗವಂತನ ದರ್ಶನಕ್ಕೆ ಅಷ್ಟು ವಿಶೇಷವಾದ ಮಹತ್ವ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿನ ಮುಂದೆ ರಾಘವೇಂದ್ರ ಸ್ವಾಮಿಗಳು ಕಂಚಿಗೆ ಬಂದಿದ್ದಾರಂತೆ. ಅಲ್ಲಿ ವಿಷ್ಣು ಕಾಂಚಿಯಲ್ಲಿ ಕಂಚಿ ವರದರಾಜನ ದರ್ಶನವನ್ನು ಮಾಡಿದ್ದಾರೆ. ಅಲ್ಲಿಂದ ಶಿವಕಾಂಚಿ ಅಂತಿದೆ. ಅಲ್ಲಿರ್ತಕ್ಕಂತಹ ಪಾರ್ವತೀಪತಿ ರುದ್ರದೇವರನ್ನು ನಮಸ್ಕಾರ ಮಾಡಿದ್ದಾರೆ. ಅಲ್ಲಿಂದ ಅರುಣಾಚಲಕ್ಕೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನ ದರ್ಶನ ಮಾಡಿದ್ದಾರೆ. ಅಲ್ಲಿಂದ ವೃದ್ಧಾಚಲಕ್ಕೆ ಬಂದಿದ್ದಾರೆ. ಆ ವೃದ್ಧಾಚಲದಲ್ಲಿ ಕ್ಷೇತ್ರಾಧಿಪತಿಯಾದ ರುದ್ರದೇವರ ದರ್ಶನ ಮಾಡಿದ್ದಾರೆ. ಅಲ್ಲಿಂದ ಶ್ರೀಮುಷ್ಟ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶ್ರೀಮುಷ್ಟ ಕ್ಷೇತ್ರದಲ್ಲಿ ವರಾಹದೇವರು ಸನ್ನಿಧಾನ ಇದೆ. ಆ ವರಾಹದೇವರ ದರ್ಶನವನ್ನು ಮಾಡಿದ್ದಾರೆ. ನಾವೆಲ್ಲ ಆ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳು ಬಂದ ಕ್ಷೇತ್ರ ಇದು ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ವಾದಿರಾಜರು ಯಾತ್ರೆ ಮಾಡಿದ ಪುಣ್ಯಕ್ಷೇತ್ರ ಅನ್ನೋದು ತಂದುಕೊಳ್ಬೇಕು. ಮೊನ್ನೆ ಇತ್ತೀಚೆಗೆ ಒಬ್ಬರು ನಮ್ಮ ವಿದ್ಯಾಪೀಠದಲ್ಲಿ ಸ್ವಾಮಿಗಳ ಆರಾಧನೆ ಸಮಯದಲ್ಲಿ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅಷ್ಟು ಕ್ಷೇತ್ರಕ್ಕೆ ಎಷ್ಟು 1800 ಮೈಲಿಯೋ ಏನೋ ಅಷ್ಟು ಸೈಕಲ್ನಲ್ಲಿ ಯಾತ್ರೆ ಮಾಡಿ ಆ ಕ್ಷೇತ್ರದ ವಿವರಗಳನ್ನೆಲ್ಲ ತಿಳ್ಕೊಂಡು ಒಂದು ಮ್ಯಾಪ್ ಮಾಡಿ ಅಡುಗೆ ಇವತ್ತಿನ ಕೋಡ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಹಾಕಿದ್ದಾರೆ. ಅಲ್ಲಿಗೆ ಹಾಕಿಬಿಟ್ರೆ ಏನಪ್ಪ ಅಂದರೆ ಆ ಕೋಡ್ ನೀವು ಮೊಬೈಲಲ್ಲಿ ತೊಗೊಂಡ್ರೆ ನೀವು ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ಆ ಕ್ಷೇತ್ರದಲ್ಲಿ ವಾದಿರಾಜರು ಏನು ಸ್ತೋತ್ರ ಮಾಡಿ ಆ ಸ್ತೋತ್ರ ಅದಕ್ಕೆ ಇಂಗ್ಲೀಷ್ ಅನುವಾದ ಸಮೇತ ಬರುತ್ತೆ ಅಂತ. ಆ ತರಹ ಒಬ್ಬರು ಸಾಧನೆ ಮಾಡಿ ಅದನ್ನು ಎಕ್ಸಿಬಿಷನಲ್ಲಿ ಹಾಕಿದ್ರು ವಿದ್ಯಾಪೀಠದಲ್ಲಿ. ಅಂತೂ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅನುಸಂಧಾನ ಇರಬೇಕು ನಮಗೆ. ಶ್ರೀ ವಿದ್ಯಾಮಾನ್ಯ ತೀರ್ಥರು ಉಡುಪಿಯಲ್ಲಿ ಪರ್ಯಾಯ ಕೂತ್ಕೊಂಡಾಗ ಪ್ರತಿನಿತ್ಯ ಒಬ್ಬ ಹೆಣ್ಮಗಳು ವಯಸ್ಸಾದವರು ಮಹಾಮಂಗಳಾರತಿ ಆಗೋ ಸಮಯಕ್ಕೆ ಸರಿಯಾಗಿ ಪ್ರತಿನಿತ್ಯ ಕೃಷ್ಣನ ದರ್ಶನಕ್ಕೆ ಬರೋರು. ಒಂದು ದಿವಸ ತಪ್ಪಿಲ್ಲ ಅವರು. ಆದರೆ ತಮಾಷೆ ಅಂದರೆ ಅವರಿಗೆ ಎರಡೂ ಕಣ್ಣು ಕಾಣಲ್ಲ. ಆದರೆ ಒಂದು ದಿವಸ ಅವರು ಮಹಾಪೂಜೆಗೆ ಬರೋ ತಪ್ತಾ ಇರಲಿಲ್ಲ. ಮಹಾಪೂಜೆ ಬಂದು ಕನಗಲ್ಲಿ ನಿಂತ್ಕೊಂಡು ನೋಡ್ತಾರೆ, ಏನು ಕಾಣಲ್ಲ ಅವ್ರಿಗೆ ಎರಡು ಕಣ್ಣು. ಒಂದು ದಿವಸ ವಿದ್ಯಾಮಾನ ತೀರ್ಥರು ಯಾರೋ ಹೇಳಿದರು, ದಿನ ಬರ್ತಾರೆ ಸ್ವಾಮಿ ಎರಡು ಕಣ್ಣು ಕಾಣಲ್ಲ, ಅದು ಒಂದು ದಿವಸ ತಪ್ಪಿಲ್ಲ, ಅವರು ನಿತ್ಯ ಕೃಷ್ಣನ ದರ್ಶನಕ್ಕೆ ಬರ್ತಾರೆ ಹಾಗೆ ಅಂತ ಶಿಷ್ಯರು ಹೇಳಿದ್ರು. ಒಂದು ದಿವಸ ಅವರನ್ನು ಕರೆದು ಕೇಳಿದ್ರು, ಎರಡೂ ಕಣ್ಣು ಕಾಣಲ್ಲ ನಿಮಗೆ, ನೀವು ನಿತ್ಯ ಬಂದು ಮಹಾಪೂಜೆ ಒಂದು ದಿವಸ ತಪ್ಪಿಸ್ಕೊಳ್ಳದೆ ಬಂದು ನಿಂತ್ಕೊತೀರಲ್ಲ, ಏನು ಸಮಾಚಾರ ಅಂತ ಕೇಳಿದ್ರು. ಅದಕ್ಕೆ ಅವರು ಹೇಳಿದ ಉತ್ತರ, ನನಗೆ ಕಣ್ಣು ಕಾಣಲ್ಲ, ಕೃಷ್ಣನ ನೋಡ್ತಾನಲ್ಲ ಅಷ್ಟು ಸಾಕು ಅಂತ. ನಾನು ನೋಡೋಕ್ಕಾಗದೆ ಹೋದ್ರೂ ಚಿಂತೆ ಇಲ್ಲ, ಕೃಷ್ಣನ ಮುಂದೆ ಬಂದು ನಿಂತರೆ ಅವನನ್ನು ನೋಡ್ತಾನಲ್ಲ, ನಾನು ಉದ್ಧಾರ ಆಗ್ತೇನೆ ಹಾಗೆ ಅಂತ ಆ ಹೆಣ್ಮಗಳು ಹೇಳಿದ್ರಂತೆ. ವಿದ್ಯಾಮಾನ ತೀರ್ಥರು ನಾವು ಶಾಸ್ತ್ರ ಓದಿ ಬರದೇ ಇರೋ ಅನುಸಂಧಾನ ಆ ಹೆಣ್ಮಕ್ಳಿಗೆ ಬಂದು ನೋಡಿ ಅಂತೇಳಿ ಶಿಷ್ಯರಿಗೆ ಹೇಳಿದ್ರು ಅಂತ. ಅದೊಂದು ಘಟನೆ ಅವರ ಅವತಾರ ಅವರ ಪರ್ಯಾಯದ ಸಮಯದಲ್ಲಿ ನಡೆದಂಥ ಒಂದು ಘಟನೆಯನ್ನು ಕೇಳಿದ್ದವರು. ಹಾಗೆ ಆ ರೀತಿಯ ಅನುಸಂಧಾನ ಭಕ್ತರಿಗೆ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ತೀರ್ಥಕ್ಷೇತ್ರ ಯಾತ್ರೆಯ ಅವಶ್ಯಕತೆ ಏನು ಅನ್ನೋದನ್ನು ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿರುವಾಗ ಅವರಿಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿರಿ ಅಂತ ಹೇಳಿ ಲೋಮಶ ಮುನಿಗಳು ಬಂದು ಹೇಳ್ತಾರೆ. ಆಗ ತೀರ್ಥಕ್ಷೇತ್ರ ಯಾತ್ರೆ ಯಾಕೆ ಮಾಡಬೇಕು ಅಂತ ಅದರ ಮಹತ್ವ ಹೇಳ್ತಾರೆ, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಮಹತ್ವ ಹೇಳುವಾಗ ಒಂದು ಹೇಳ್ತಾರೆ, ಸಂಪತ್ತು ಭರಿತರಾದ ರಾಜಮಹಾರಾಜರುಗಳು ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ತಾರೆ. ರಾಜಸೂಯ, ಅಶ್ವಮೇಧ, ವಾಜಪೇಯ ಅಂತ ಯಾಗಗಳನ್ನು ಮಾಡ್ತಾರೆ. ಆದರೆ ಎಲ್ಲರಿಗೂ ಆ ಯಾಗ ಮಾಡಲಿಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸೌಕರ್ಯ, ಪರಿವಾರಗಳು ಇವೆಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತ ಅಂಥ ದೊಡ್ಡ ದೊಡ್ಡ ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಯಾರಿಗಾಗಲ್ಲ, ಅವ್ರಿಗೂ ಅಂಥ ಪುಣ್ಯ ಆ ಯಜ್ಞಯಾಗಗಳ ಪುಣ್ಯವನ್ನು ಕೊಡಬೇಕು ಅಂತ ಹೇಳಿ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೆ ಅಂಥ ಯಜ್ಞಗಳ ಫಲ ನಿಮಗೆಲ್ಲ ಬರುತ್ತೆ ಹಾಗೆ ಅಂತ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ಆದ್ದರಿಂದ ದೊಡ್ಡ ದೊಡ್ಡ ರಾಜ ಮಹಾರಾಜರು ಏನೇನು ರಾಜಸೂಯ, ಅಶ್ವಮೇಧಾದಿ ಯಜ್ಞಯಾಗಗಳು ಮಾಡ್ತಾರೆ, ಅಂಥ ಯಾಗಗಳು ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ. ಅದು ನಾವು ತೀರ್ಥಕ್ಷೇತ್ರ ಯಾತ್ರೆಯನ್ನು ಶ್ರದ್ಧೆಯಿಂದ ಮಾಡಿದ್ರೆ ಆ ಯಾಗದ ಪುಣ್ಯ ನಮಗೆ ಬರುತ್ತೆ ಅನ್ನೋದನ್ನು ಲೋಮಶ ಮುನಿಗಳು ಪಾಂಡವರಿಗೆ ಹೇಳುವ ಸಂಗತಿ ಮಹಾಭಾರತದಲ್ಲಿ ಬರುತ್ತೆ. ಹಾಗಾಗಿ ತೀರ್ಥಕ್ಷೇತ್ರ ಯಾತ್ರೆ ಅನ್ನೋದು ಅಷ್ಟು ಬಹಳ ಮುಖ್ಯವಾದ ಸಂಗತಿ ಅಂತ. ಇನ್ನು ಕೆಲವೊಮ್ಮೆ
ಅಲ್ಲ ನಮಗೆ ತೀರ್ಥಕ್ಷೇತ್ರದ ಮಹಿಮೆ ಎಲ್ಲ ಗೊತ್ತಾಯಿತು, ನಮ್ಮ ಕೈಲಿ ಆಗೋದೇ ಇಲ್ಲ, ಮನೆ ಬಿಟ್ಟು ಹೋಗೋಕ್ಕೆ ಆಗಲ್ಲ, ಕೈ ಕಾಲು ಶಕ್ತಿ ಇಲ್ಲ, ಏನು ಮಾಡೋದು ಹಾಗೆ ಅಂತ ಬೇಜಾರು ಮಾಡಿಕೊಂಡ್ರೆ ಅದಕ್ಕೆ ಮಾನಸ ತೀರ್ಥಯಾತ್ರೆ ಅಂತ ಒಬ್ಬರು ಪುಸ್ತಕ ಬರೆದಿದ್ದಾರೆ. ಆತ 1933ನೇ ಇಸ್ವಿ ಒಳಗೆ ಸತ್ಯಪೂರ್ಣ ಕೋದಂಡಪಾಣಿ ಆಚಾರ್ಯರು ಅಂತ ಒಬ್ಬರು ತಮಿಳುನಾಡು, ಅವರಮ್ಮ ಯಾವಾಗಲೂ ಯಾತ್ರೆ ಹೋಗ್ತಾ ಇದ್ರಂತೆ. ಅವರು ವಿದ್ವಾಂಸರು. ಅವರಮ್ಮ ನನಗೆ ಯಾವ ಯಾತ್ರೆ ಮಾಡೋಕ್ಕೂ ಆಗಲ್ವಲ್ಲೋ, ಈಗ ಏನು ಮಾಡೋದು ಅಂತ ಬೇಜಾರು ಮಾಡಿಕೊಟ್ರಂತೆ. ಅದಕ್ಕೆ ನೀನು ಮನೆಯಲ್ಲೇ ಕೂತ್ಕೊಂಡು ಮನಸ್ಸಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸ್ಮರಣೆ ಮಾಡುವಂಥ, ಅದಕ್ಕೋಸ್ಕರ ಇಡೀ ಭಾರತದ ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ ಎಲ್ಲ ತೀರ್ಥಕ್ಷೇತ್ರಗಳ ಸ್ಮರಣೆ ಬರೋ ಹಾಗೆ ಒಂದು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಮೇಲೆ ಇರ್ತಕ್ಕಂಥ ನವದ್ವೀಪಗಳು, ಅಲ್ಲಿರ್ತಕ್ಕಂಥ ಭಗವದ್ ರೂಪ ಅದನ್ನು ಸೇರಿಸ್ಬಿಟ್ಟಿದ್ದಾರೆ. ಅವರಲ್ಲಿ ಕೂತ್ಕೊಂಡು ಅದನ್ನು ನಿತ್ಯ ನೀವು ಪಾರಾಯಣ ಮಾಡು, ಇಡೀ ಭಾರತ ಯಾತ್ರೆ ಮಾಡೋದು ಪುಣ್ಯ ನಿನಗೆ ಬರುತ್ತೆ ಅಂತ ಬರ್ಕೊಟ್ಟಿದ್ದಾರೆ. ಅದನ್ನು ಅದು 33ನೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿದ್ದು ತೆಲುಗು ಲಿಪಿಯಲ್ಲಿ ಮದ್ರಾಸಿಂದ ಪ್ರಿಂಟ್ ಆಗಿತ್ತು. ಅದು ಆಮೇಲೆ ಪ್ರಿಂಟ್ ಆಗಿರಲಿಲ್ಲ. ಆಮೇಲೆ ಒಮ್ಮೆ ಅದನ್ನು ಯಾರೋ ನನಗೆ ಕೊಟ್ಟರು, ಇದು ನೀವು ಕನ್ನಡದಲ್ಲಿ ಪ್ರಿಂಟ್ ಮಾಡಿಸಿ ಅಂತ. ಒಮ್ಮೆ ಪ್ರಿಂಟ್ ಮಾಡೋದು ಖಾಲಿ ಆಗಿದೆ ಅದು, ಈಗ ಅದು ರೀಪ್ರಿಂಟಿಗೆ ಹೋಗಿದೆ. ಅದನ್ನ ಇಟ್ಕೊಂಡು ನೀವು ಮನೆ ಒಳಗೇ ಎಲ್ಲ ತೀರ್ಥಕ್ಷೇತ್ರದ ಯಾತ್ರೆಯ ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಅಂದರೆ ಈ ನಾಮಸ್ಮರಣೆ ಮಾಡಿ ಸುಮ್ಮನೆ ಹೇಳ್ತೇವೆ, ನಾಮಸ್ಮರಣೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ಅವರು ಆ ನಾಮಸ್ಮರಣೆ ಗ್ರಂಥವನ್ನು ಅವರೇ ರಚನೆ ಮಾಡಿಕೊಟ್ಟಿದ್ದಾರೆ ಸರಳವಾಗಿ. ಅವಳಿಗೆ ಕೃಷ್ಣನ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಬರ್ತಕ್ಕಂಥ ಕೃಷ್ಣನ ಎಲ್ಲ ಕಥೆಯನ್ನು ಸಂಗ್ರಹ ಮಾಡಿ ಒಂದೊಂದು ನಮಃ ನಮಃ ಅಂತ ಬರೋ ಹಾಗೆ ಮಾಡಿದ್ದಾರೆ. ನಾಮಸ್ಮರಣೆ ಮಾಡಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಅದೆರಡೂ ಗ್ರಂಥ ಈಗ ಸದ್ಯಕ್ಕೆ ಮುದ್ರಣಕ್ಕೆ ಹೋಗಿದೆ. ಅದು ಪ್ರೂಫ್ ಕಲೆಕ್ಷನ್ ಹಂತದಲ್ಲಿದೆ. ಈ ಮೊನ್ನೆ ಆರಾಧನೆಯಲ್ಲಿ ಅದು ಬಿಡುಗಡೆ ಮಾಡಬೇಕು ಸಂಕಲ್ಪ ಇತ್ತು, ಅದು ಅಷ್ಟರೊಳಗೆ ಪ್ರೆಸ್ ವರ್ಕ್ ಆಗಿಲ್ಲ. ಅಂತೂ ಆ ಪುಸ್ತಕ ಬಂದ ಮೇಲೆ ನೀವು ಅದನ್ನು ಪಡೆದರೆ ಅದರಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಅದನ್ನು ಎಲ್ಲ ಯಾತ್ರೆ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು. ಅಲ್ಲ, ಅಂತೂ ಇನ್ನೂ ತೀರ್ಥಕ್ಷೇತ್ರ ಯಾತ್ರೆಗೆ ಆಗಿಲ್ಲ ಅಂತಂದರೆ ಅದು ಗಂಡಸರಿಗೆ ಒಂದು ದಾರಿ ಹೇಳ್ತಾರೆ ವಿಜಯಧ್ವಜರು ಭಾಗವತದಲ್ಲಿ. ತೀರ್ಥಯಾತ್ರೆ ಅಂದರೆ, ತೀರ್ಥ ಅಂದರೆ ಆಚಾರ್ಯರ ಶಾಸ್ತ್ರ, ಅದನ್ನು ಪಾಠ ಕೇಳಕ್ಕೆ ಹೋಗ್ತೀರಲ್ಲ ನೀವು ಮನೆಯಿಂದ, ಅದೇ ತೀರ್ಥಯಾತ್ರೆ. ಬೇರೆ ತೀರ್ಥಯಾತ್ರೆ ಮಾಡೋಕ್ಕಾಗದೆ ಹೋಗಿ ಇದನ್ನಾದರೂ ಮಾಡಿ ನೀವು ಹಾಗೆ ಅಂತ ವಿಜಯಧ್ವಜರು ಅದನ್ನು ಭಾಗವತದಲ್ಲಿ ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಅಂತೂ ರಾಘವೇಂದ್ರ ಸ್ವಾಮಿಗಳು ಆ ಶ್ರೀಮುಷ್ಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿಂದ ಮುಂದೆ ಕುಂಭಕೋಣ ನಗರಕ್ಕೆ ಬಂದಿದ್ದಾರೆ. ಕುಂಭಕೋಣಕ್ಕೆ ವಾಪಸ್ ಬಂದಿದ್ದಾರಂತೆ. ಕುಂಭಕೋಣಕ್ಕೆ ಬಂದೇನು ಮಾಡಿದ್ರು ಅಂತಂದರೆ ಅಲ್ಲಿ ರಾಮದೇವರ ಪ್ರತಿಮೆಯ ಜೊತೆಯಲ್ಲಿ, ಮೂಲ ರಾಮದೇವರ ಜೊತೆಯಲ್ಲಿ ಅದನ್ನು ಪ್ರವೇಶ ಮಾಡಿದ್ರು. ಅದು ಹೇಗಿತ್ತು ಅಂತಂದರೆ, ರಾಮದೇವರು 14 ವರ್ಷ ವನವಾಸ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿ ಬಂದಾಗ ಭರತ ಏನು ಸಂಭ್ರಮದಿಂದ ರಾಮನನ್ನು ಬರಮಾಡಿಕೊಂಡ, ಅದೇ ರಾಮದೇವರ ಪ್ರತಿಮೆಯನ್ನು ಇಟ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಬಂದಾಗ ಇಷ್ಟೆಲ್ಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿಕೊಂಡು ಅನೇಕ ದಿವಸ ಕುಂಭಕೋಣಕ್ಕೆ ಅವರು ಬಂದಿರಲಿಲ್ಲ. ಕುಂಭಕೋಣದ ಭಕ್ತರು ಭರತನ ರಾಮನನ್ನು ಸ್ವಾಗತ ಮಾಡಿದ ಹಾಗೆ ಆ ಕುಂಭಕೋಣವನ್ನು ಅಯೋಧ್ಯೆ ಅಂತ ವರ್ಣನೆ ಮಾಡಿ, ಅಯೋಧ್ಯೆಯ ಜನರು ರಾಮಚಂದ್ರನನ್ನು ಸ್ವಾಗತ ಮಾಡಿದ ಹಾಗೆ ಕುಂಭಕೋಣದ ಭಕ್ತರು ರಾಘವೇಂದ್ರ ಸ್ವಾಮಿಗಳನ್ನು ಅಷ್ಟು ಭಕ್ತಿಯಿಂದ ಅವರು ಜೊತೆಯಲ್ಲಿ ಮೂಲ ರಾಮದೇವರ ಪ್ರತಿಮೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ರಾಮದೇವರ ಜೊತೆಯಲ್ಲಿ ಬಂದ ರಾಘವೇಂದ್ರ ಸ್ವಾಮಿಗಳನ್ನು ಅಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಹಾಗೆ ಅಂತ ಇದ್ದಾರೆ. ಅಲ್ಲಿ ರಾಮದೇವರು 14 ವರ್ಷ ಆದಮೇಲೆ ನಾನು ಬರ್ತೀನಪ್ಪ ಅಂತ ಭರತನ ಹೇಳಿ ಕಳಿಸಿದ್ರು. ಆಮೇಲೆ ತಾನು ಅಯೋಧ್ಯೆಗೆ ಬರೋಕ್ಕೆ ಮುಂಚೆ ಹನುಮಂತನನ್ನು ಕಳಿಸ್ತಾರೆ, ಅಡ್ವಾನ್ಸ್ ಪಾರ್ಟಿ ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ. ಹಾಗೆ ಮುಂಚಿತವಾಗಿ ಹೋಗಲಿಕ್ಕೆ ಹನುಮಂತನಿಗೆ ಹೇಳ್ತಾರೆ, ಹೋಗಿ ನೋಡು ಭರತನಿಗೆ ನನಗೆ 14 ವರ್ಷ ಆದಮೇಲೆ ನಿನ್ನ ರಾಜ್ಯ ನಿನಗೆ ಒಪ್ಪಿಸ್ತೇ ಅಂತ ಅವತ್ತು ಹೇಳಿದ್ದ. ಅವತ್ತಿನ್ನೂ ರಾಜ್ಯ ಅಧಿಕಾರ ಅನುಭವಿಸಿರಲಿಲ್ಲ, ಆವಾಗ ಹೇಳಿದ ಮಾತು. ಈಗ 14 ವರ್ಷ ದೀರ್ಘಕಾಲ ರಾಜ್ಯಭಾರ ಮಾಡಿದ ಮೇಲೆ ಅಯ್ಯೋ ಅಧಿಕಾರ ಬಿಟ್ಕೊಡ್ಬೇಕಾ ಅಂತ ಅನಿಸುತ್ತೆ ಮನಸ್ಸಲ್ಲಿ ಸಹಜವಾಗಿ. ಹಾಗಾಗಿ ನೀನು ಅಲ್ಲಿ ಹೋಗಿ ರಾಮ ಬರ್ತಾ ಇದ್ದಾನೆ ಅಂತ ಒಂದು ವಿಷಯ ತಿಳಿಸು, ಅವನ ಮುಖದಲ್ಲಿ ಏನು ಭಾವನೆ ಬರುತ್ತೆ ಅದು ನೋಡ್ಕೊಂಡು ಬಂದು ಹೇಳು. ರಾಮ ಬಂದುಬಿಟ್ಟ ಅಂತ ಆತಂಕ ಅವನ ಮುಖದಲ್ಲಿ ಕಂಡ್ರೆ ವಾಪಸ್ ನಾವು ಅಯೋಧ್ಯೆಗೆ ಹೋಗೋದು ಬೇಡ, ಹೀಗೆ ವನವಾಸ ಮುಂದುವರಿಸ್ಕೊಳ್ಳೋಣ. ನಮ್ಗೆ ಹೇಗಿದ್ರು ಅಭ್ಯಾಸ ಆಗಿದೆ 14 ವರ್ಷ. ಅಕಸ್ಮಾತ್ ಅವನು ಖುಷಿ ಪಟ್ಟರೆ ಬಂದು ಹೇಳು ನಾನು ಅಯೋಧ್ಯೆಗೆ ಬರ್ತೇನೆ ಅಂಥೇಳಿ 14 ವರ್ಷ ಆದಮೇಲೂ ಅಧಿಕಾರಕ್ಕೆ ಆಸೆ ಪಡದೇ ಇರುವಂತಹ ರಾಮ 14 ವರ್ಷ ಆಡಳಿತ ನಡೆಸಿದರೂ ರಾಮನಿಗೆ ಒಪ್ಪಿಸಬೇಕು ಅನ್ನೋ ಭರತ. ಅಂತಹ ರಾಮ, ಅಂತಹ ಭರತ, ಅಂತಹ ಅಣ್ಣ ಮೊದಲು ಪುರಾಣದಲ್ಲಿ ಸಿಗೋದು, ನಮ್ಗೆ ಹಿಂದೆಲ್ಲೂ ಸಿಗೋದು. ಅಂತಹ ಒಂದು ಮಹಾ ತ್ಯಾಗದ ಸ್ಪರ್ಧೆ ಅವರಿಬ್ಬರಲ್ಲಿ ಇತ್ತು ಅನ್ನೋದನ್ನು ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿನ ಮುಂದೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಬಂದು ಶಾಂಗಪಾಣಿ ಅಂತ ಅಲ್ಲಿರ್ತಕ್ಕಂಥ ದೇವಸ್ಥಾನ, ಆ ಶಾಂಗಪಾಣಿ ದೇವಸ್ಥಾನ ಹತ್ತಿರದಲ್ಲಿ ಹೇಮ ಪುಷ್ಕರಣಿ ಅಂತ ಒಂದು ಪುಷ್ಕರಣಿ ಇದೆ. ಅದರ ದಡದಲ್ಲಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿರುವ ಪ್ರಾಣದೇವರಿದೆ. ರಾಘವೇಂದ್ರ ಸ್ವಾಮಿಗಳು ಬಂದು
ಆ ಶಾಂಗಪಾಣಿ ದೇವಾಲಯದ ಸಮೀಪದಲ್ಲಿರ್ತಕ್ಕಂತಹ ವ್ಯಾಸರಾಜ ಪ್ರತಿಷ್ಠಿತವಾದ ಪ್ರಾಣದೇವರಿಗೆ ನಮಸ್ಕಾರ ಮಾಡಿದರು. ಹನುಮಂತ ಮಿತ್ತಂ ಪ್ರಣೋತಿ ಸ್ಮ ದೇವಂ. ಹೀಗೆ ಶಂಖ, ನಗಾರಿ, ಮೃದಂಗ ಮೊದಲಾದಂಥ ಅನೇಕ ವಾದ್ಯಗಳನ್ನು ನುಡಿಸ್ತಾ ಆ ನಾನಾ ಜಾತಿಯ ಜನರೆಲ್ಲ ದಾರಿ ಉದ್ದಕ್ಕೂ ಹೂ ಮಳೆಯನ್ನು ಸುರಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಅವರನ್ನು ಸ್ವಾಗತಿಸಿದರು ಆ ಊರಿನ ಜನರು ಅಂತ ಹೇಳ್ತಾ ಇದ್ದಾರೆ ಎಂಬುದಿಗೆ ಇವತ್ತಿನ ಪ್ರವಚನವನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ಇನ್ನು 2 ಸರ್ಗದ ಕಥೆ ಅದನ್ನು ನಾಳೆ ಮಂಗಳದಲ್ಲಿ ನೋಡೋಣ ಅಂತ ಹೇಳ್ತಾ ಹರೇ ನಮಃ ಸರ್ವೇ ನಮಃ ಕಾಯೇನ ವಾಚ